ಸುಂದರವಾದ ತ್ವಚೆಯ ಭರವಸೆ ಮೈಸೂರ್ ಸ್ಯಾನಲ್ ಗೋಲ್ಡ್. ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ಸಿಯಾನ್ ಚಾನೆಲ್ನ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಇವತ್ತು ರಾಜ್ಯದೆಲ್ಲೆಡೆ ಸದ್ದು ಮಾಡ್ತಿರೋ ವಿಷಯ, ಕಾಂಗ್ರೆಸ್ನವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಎಲ್ಲಿಗೆ? ಮೇಕೆದಾಟಿಗೆ. ಮೇಕೆದಾಟಿನಲ್ಲಿ ಸಮಾನಾಂತರ ಜಲಾಶಯ ಮಾಡಬೇಕು ಅಂತ ಹೇಳಿ ಅವರು ಒಂದು ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ. ಈಗ ಒಮಿಕ್ರಾನ್ ಅನ್ನೋದು ಎಲ್ಲ ಕಡೆ ಹಬ್ತಾ ಇದೆ. ಅದರಿಂದ ಯಾರು ಪಾದಯಾತ್ರೆ ಆಗಲಿ ಯಾವುದೇ ಸಮಾರಂಭ ಏನೂ ಮಾಡಬಾರ್ದು ಅಂತ ಹೇಳಿ ಆಡಳಿತ ಪಕ್ಷವಾದ BJP ಸರ್ಕಾರ ಹೇಳಿದೆ. ಆದರೆ ಅವರು ಇದಕ್ಕೆ ಒಪ್ತಾ ಇಲ್ಲ. ನಾವು ಇಂಡಿವಿಜುವಲ್ ಆಗಾದರೂ ಹೋಗಿ ಪಾದಯಾತ್ರೆ ಮಾಡ್ತೀವಿ, ನಾವು ನಮ್ಮ ಪ್ರತಿಭಟನೆಯನ್ನು ದಾಖಲಿಸ್ತೀವಿ. ಅವರ ಪ್ರತಿಭಟನೆ ಯಾವ ವಿಚಾರಕ್ಕೆ ಅಂತ ಹೇಳೋದಾದರೆ, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್, ವಿಸ್ತೃತ ಯೋಜನಾ ವರದಿ, ಮೇಕೆದಾಟು ಯೋಜನೆಗೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೊಡಲಾಗಿತ್ತು. ಕೇಂದ್ರ ಸರ್ಕಾರದ ಉಸ್ತುವಾರಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಇದಕ್ಕೆ ಒಪ್ಪಿಗೆ ನೀಡಿಲ್ಲ ಅನ್ನೋದು ಕಾಂಗ್ರೆಸ್ನವರ ಆಕ್ಷೇಪ. ಆದ್ದರಿಂದ ಇದುವರೆಗೂ ಸುಮಾರು 6 ವರ್ಷ ಕಳೆದರೂ ಇದುವರೆಗೂ ಯೋಜನೆ ಅನುಷ್ಠಾನ ಇಲ್ಲ. 2019 ಏಪ್ರಿಲ್ 25 CWMA ಅಂದರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ 3ನೇ ಸಭೆಯಲ್ಲಿ ಇದನ್ನು ಮಂಡಿಸಲಾಗಿತ್ತು. ಆ ನಂತರ ನೆಕ್ಸ್ಟ್ ಜೂನ್ 25ಕ್ಕೆ 2020 ಫೆಬ್ರವರಿ, 25 ಜೂನ್, 10 ಜುಲೈ 2020 ಫೆಬ್ರವರಿ, 25 ಜೂನ್ ಮತ್ತು 10 ಜುಲೈನಲ್ಲಿ ಸಭೆ ಸೇರಲಾಗಿದೆ. ಒಟ್ಟು ಒಂದು 5 ಸರಿ ಸಭೆ ಸೇರಿದ್ರು. ಕಾರ್ಯಸೂಚಿ ಇದ್ರ ವಿಷಯವನ್ನು ಪ್ರಸ್ತಾಪನೆ ಮಾಡಿಲ್ಲ. ಇದು ಪ್ರಸ್ತಾಪನೆ ಆದಮೇಲೆ ಅದು ಪ್ರಾಧಿಕಾರ DPR ಒಪ್ಪಿಗೆ ಕೊಡಬೇಕು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ಗೆ. ಆ ಒಪ್ಪಿಗೆ ಕೊಟ್ಟ ನಂತರ ಅದನ್ನು ಜಲ ಆಯೋಗಕ್ಕೆ ಕೊಡಬೇಕಾಗುತ್ತೆ. ಇದನ್ನು ಕಾರ್ಯಸೂಚಿಯಲ್ಲಿ ಇದ್ರು ಒಪ್ಪಿಗೆ ಎಲ್ಲನೂ ಅವ್ರು ಏನೇನೋ ಡೀಟೇಲ್ಸ್ ಕೇಳಿದ್ರು. ಅವತ್ತಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿದ್ದರು. ಅವರು ಏನೆಲ್ಲ ಆಕ್ಷೇಪ ವ್ಯಕ್ತಪಡಿಸಿದ್ರು ಅದಕ್ಕೆ ಅವರು ಡೀಟೇಲ್ ತಿರ್ಗಾ ಪರಿಷ್ಕರಣೆ ಮಾಡಿ ಕೊಟ್ಟಿದ್ದಾರೆ. ಆದರೆ ಆ ಸಂದರ್ಭದಲ್ಲಿ ತಮಿಳುನಾಡು ಆಕ್ಷೇಪ ವ್ಯಕ್ತಪಡಿಸಿತ್ತು. ಆದ್ದರಿಂದ ಅದನ್ನು ನೆನೆಗುದಿಗಿಡಲಾಗಿದೆ. ಇದರಲ್ಲೂ ಒಂದು ರಾಜಕೀಯ ಇದೆ. ಆ ರಾಜಕೀಯ ಅನ್ನೋದನ್ನು ಏನು ಅನ್ನೋದನ್ನ ಹೇಳಿ ಸರ್. ಈಗ ನಾನು ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಕಿರಣ್ ಕುಮಾರ್ ಅವರು ನಮಗೆ ಯಾವಾಗಲೂ ರಾಜಕೀಯ ವಿಶ್ಲೇಷಣೆಯಲ್ಲಿ ಬರ್ತಾ ಇರ್ತಾರೆ. ಇವತ್ತು ವಿಸ್ತೃತದಲ್ಲಿ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ. ಹೇಳಿ ಸರ್. ಈಗ ಈ ಪ್ರಮುಖ ಈ ಒಂದು ಏನು ವಿವಾದ ಮೇಕೆದಾಟು, ಇದು ವಿವಾದ ಅನ್ನೋಕ್ಕಿಂತ ಒಂದು ವಿವಾದಿತ ಯೋಜನೆ. ಈ ವಿವಾದಿತ ಯೋಜನೆ ಆಗಿರೋದು ಕರ್ನಾಟಕ ರಾಜಕಾರಣಿಗಳಿಂದ, ಹಾಗೆ ತಮಿಳುನಾಡು ರಾಜಕಾರಣಿಗಳಿಂದ, ಜೊತೆಗೆ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಇದರಲ್ಲಿ ಪ್ರಮುಖವಾಗಿ ಇಟ್ಕೊಂಡಿದೆ. ಅದು ಹೇಗೆ ಅಂತೇಳಿ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಈಗ ಮೊದಲನೇದಾಗಿ, ಈಗಾಗಲೇ 6 ವರ್ಷ ಕಳೆದ್ರು, ಇವರು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟರು, ಕೇಂದ್ರ ಸರ್ಕಾರ ಯಾಕೆ ಅಪ್ರೂವ್ ಕೊಟ್ಟಿಲ್ಲ ಅನ್ನೋದು ಒಂದು ಪ್ರಶ್ನೆ. ಇಲ್ಲಿ ನೀವು 6 ವರ್ಷದಿಂದ ಕೊಟ್ಟಿಲ್ಲ ಅನ್ನೋದು ಸರಿ. ಅದಕ್ಕೆ ಮುಂಚೆ ಮೋದಿ ಅವ್ರು ಬರೋಕ್ಕೆ ಮುಂಚೆ ಕೇಂದ್ರದಲ್ಲಿ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರ. ಇದು ಹಳೆ ಪ್ರಾಜೆಕ್ಟ್, ತುಂಬಾ ಹಳೆ ಪ್ರಾಜೆಕ್ಟ್. ಇದುವರೆಗೂ ಅದು ಯಾಕೆ ಇದೊಂದು ಮುಂದಕ್ಕೆ ಹೋಗ್ತಾನೆ ಇದೆ ಅಂದರೆ, ಈಗ ನೀವು ಇದನ್ನು ಹಿಂದಕ್ಕೆ ಅಂದರೆ, ಕಾವೇರಿ ನೀರಿನ ವಿವಾದ ಶತಮಾನಗಳಷ್ಟು ಹಳೆಯದ್ದು. ಇದು ಬ್ರಿಟಿಷರು ಏನು ನೀರು ಹಂಚಿಕೆ ಮಾಡಿದ್ರಲ್ಲ, ಮದ್ರಾಸ್ ಪ್ರಾಂತ್ಯ ಮತ್ತು ಕರ್ನಾಟಕ ಪ್ರಾಂತ್ಯಕ್ಕೆ ನೀರು ಹಂಚಿಕೆ ಮಾಡಿದಾಗ ಏನು ವಿವಾದ ಇತ್ತು, ಆ ವಿವಾದ ಈಗಲೂ ಇದೆ. ಈಗಲೂ ಸಹ ಅದನ್ನು ಸರಿಪಡಿಸೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಶತಮಾನಗಳಿಂದ ಮಾಡ್ತಿದ್ದಾರೆ. ಅದು ಇಲ್ಲಿಯ ರಾಜಕಾರಣಿಗಳಿಗೆ, ತಮಿಳುನಾಡಿನ ರಾಜಕಾರಣಿಗಳಿಗೆ ಮತ್ತು ಇಲ್ಲಿಯ ರಾಜಕಾರಣಿಗಳಿಗೆ ಮತ್ತು ಕೇಂದ್ರದಲ್ಲಿ ಬರ್ತಕ್ಕಂಥ ಸರ್ಕಾರಗಳಿಗೆ ಈ ವಿವಾದ ಜೀವಂತವಾಗಿರಬೇಕು. ಯಾಕೆಂದರೆ ಈ ವಿವಾದ ಜೀವಂತವಾಗಿದ್ದರೆ ಮಾತ್ರ ರಾಜಕಾರಣ ಮಾಡೋಕ್ಕೆ ಸಾಧ್ಯ, ತಮಿಳುನಾಡಿನ ಓಟ್ ಗೆಲ್ಲಿಸೋಕ್ಕೆ ಸಾಧ್ಯ, ಕರ್ನಾಟಕದಲ್ಲಿ ಹೆಚ್ಚು MP ಸೀಟ್ಗಳನ್ನು ಗೆಲ್ಲಕ್ಕೆ ಸಾಧ್ಯ. ಈ ಹಿನ್ನೆಲೆಯಲ್ಲೇ ನಾವು ಈ ಪ್ರಕರಣವನ್ನು ನೋಡಬೇಕು. ಹಿಂದೆ ರಾಜಕಾಲದಲ್ಲಿ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಇದೇ ಆಗಿದ್ದು. ಇಲ್ಲಿ ಬ್ರಿಟಿಷರು ತಮಿಳುನಾಡಿನ ಪರವಾಗೇ ಒಂದು ನೀರಿನ ಹಂಚಿಕೆಯನ್ನು ಮಾಡಿದ್ದಾರೆ. ಯಾಕೆಂದರೆ ಒಡೆದು ಆಳುವ ನೀತಿ. ಯಾಕೆಂದರೆ ಇಡೀ ಅವರ
ಬ್ರಿಟಿಷರ ಒಂದು ಶಕ್ತಿ ಕೇಂದ್ರ ಇದ್ದಿದ್ದು ಚೆನ್ನೈ ಅಂದರೆ ಆಗಿನ ಮದ್ರಾಸ್ನಲ್ಲಿ, ಮೈಸೂರು ರಾಜ್ಯದಲ್ಲ. ಅದಕ್ಕೆ ಅವರು ತಮಿಳುನಾಡಿನ ಪರವಾಗಿಯೇ ಅಂದರೆ ಮದ್ರಾಸ್ ಪರವಾಗಿಯೇ ನೀತಿಯನ್ನು ರೂಪಿಸ್ಕೊಂಡಿದ್ರು. ಆ ನೀತಿಯನ್ನು ತೆಗೆದುಹಾಕಿ ಬೇರೆ ರೀತಿಯನ್ನು ಮಾಡಬೇಕು. ಈಗಾಗಲೇ ನೀತಿಯನ್ನು ಮಾಡಿದ್ದಾರೆ. ಏನು ವರ್ಷಕ್ಕೆ 177.27 TMC, ಒಂದು ಸ್ಪಷ್ಟ ಕರೆಕ್ಟಾಗಿ ಹೇಳಿದರೆ 177.25 ಕರೆಕ್ಟ್ 177.25 TMC ನೀರನ್ನು ವಾರ್ಷಿಕವಾಗಿ ಕೊಡಬೇಕು ಕಾವೇರಿಯಿಂದ. ವಿಶೇಷ ಸಂದರ್ಭಗಳಲ್ಲಿ ಅಂದರೆ ಪ್ರವಾಹ, ಬರಗಾಲ ಬಂದರೆ ಅಥವಾ ಮಳೆನೇ ಬರದೇ ಇದ್ದರೆ, ಈ ಥರ ಯಾವುದೇ ಒಂದು ವಿಶೇಷ ಸಂದರ್ಭಗಳಲ್ಲಿ ಅಲ್ಲಿ ಏನು ನೀರಿರುತ್ತೋ ಅಂದರೆ ರಿಸರ್ವಾಯರಲ್ಲಿ ಅಂದರೆ ಅಣೆಕಟ್ಟಲ್ಲಿ ಏನು ನೀರಿರುತ್ತೋ ಆ ನೀರಲ್ಲಿ ಒಂದು ಅನುಪಾತ ಅಂದರೆ ಈ ರಾಜ್ಯಕ್ಕೆ ಮತ್ತು ಈ ರಾಜ್ಯಕ್ಕೆ ಇರ್ತಕ್ಕಂಥ ಬೆಳೆ ಮತ್ತು ಕುಡಿಯೋ ನೀರಿನ ಆಧಾರವಾಗಿಟ್ಕೊಂಡು ಪರಿಸ್ಥಿತಿಗೆ ಅನುಗುಣವಾಗಿ ಹಂಚಿಕೆ ಮಾಡಬೇಕು ಅನ್ನೋದು ಈಗಿರೋ ಒಂದು ಸೂತ್ರ. ಈ ಸೂತ್ರ ಇಟ್ಕೊಂಡು ನದಿ ನೀರಿನ ಹಂಚಿಕೆ ಆಗ್ತಾಯಿದೆ. ಇದಕ್ಕೋಸ್ಕರನೇ ನೀವೇನು CWD ಏನು ಹೇಳಿರಲ್ಲ, ಕಾವೇರಿ ನೀರು ಪ್ರಾಧಿಕಾರ ಇವೆಲ್ಲ ಬಂದಿರೋದು. ಆದರೆ ಇಲ್ಲಿ ಮೇಕೆದಾಟು ಯೋಜನೆ, ಈ ಯೋಜನೆಯನ್ನು ಮಾಡೋದಕ್ಕೋಸ್ಕರ 6 ವರ್ಷದ ಹಿಂದೆ ಎತ್ಕೊಂಡಂತ ಯೋಜನೆ. DPR ಏನು ಪ್ರಸ್ತುತಪಡಿಸಿದಾಗ ಒಂದು ಪತ್ರಿಕಾ ವರದಿಯನ್ನು ಆಧರಿಸಿ 2021 ಮೇ ಸ್ವಯಂ ಪ್ರೇರಿತ ದೂರನ್ನ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಚೆನ್ನೈನಲ್ಲಿ ದಾಖಲಿಸಲಾಗಿದೆ. ಇದು ಕಾನೂನಿನ ಪ್ರಕಾರ ಊರ್ಜಿತ ಆಗುತ್ತಾ? ಇದು ಇಲ್ಲಿ ಸುಮೋಟೋ ಅಂದರೆ ಅವರು ಸ್ವಯಂ ಪ್ರಕರಣ ದಾಖಲಿಸ್ಕೊಳ್ತಾರೆ. ಈ ಸ್ವಯಂ ಪ್ರಕರಣ ದಾಖಲಿಸ್ಕೊಳ್ಳೋ ಕಾರಣನೂ ಕೂಡ ಇದು ಒಂದು ರಾಜಕೀಯ ಪ್ರೇರಿತ. ಯಾಕೆಂದರೆ ಈಗಾಗಲೇ ಕಾವೇರಿ ವಿವಾದ ಪ್ರಾಧಿಕಾರದಲ್ಲಿದೆ ಮತ್ತು ಸುಪ್ರೀಂ ಕೋರ್ಟಲ್ಲಿ ಕೂಡ ಇದೆ. ಹೀಗಿರಬೇಕಾದ್ರೆ ಈ ಒಂದು ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸುಮೋಟೋ ಕೇಸನ್ನು ದಾಖಲಿಸ್ಕೊಳ್ಳೋ ಒಂದು ಅಗತ್ಯ ಇರಲಿಲ್ಲ ಮತ್ತು ಅವಶ್ಯಕತೆಯೂ ಇಲ್ಲ. ಇದು ಜೊತೆಗೆ ಈ ಮೇಕೆದಾಟಿರೋ ಒಂದು ಜುರಿಡಿಕ್ಷನ್ ಅಂದರೆ ಲಾ ಆಫ್ ಜುರಿಡಿಕ್ಷನ್ ಬರೋದು, ಮೇಕೆದಾಟು ಬರೋದು ರಾಮನಗರ ಜಿಲ್ಲೆ ಅಂದರೆ ಕರ್ನಾಟಕದಲ್ಲಿ. ನೀವು ಹೋಗಿ ಚೆನ್ನೈ ಕೋರ್ಟಲ್ಲಿ ಯಾಕೆ ದಾಖಲಿಸ್ಕೊಳ್ತೀರಾ? ಅಂದರೆ ಗ್ರೀನ್ ಟ್ರಿಬ್ಯುನಲ್ಗೆ ನೀವು ಅಲ್ಲಿದೆ, ಸೌತ್ ಇಂಡಿಯಾದ ಅಲ್ಲಿ ನೀವು ದಾಖಲಿಸ್ಕೊಂಡಿದ್ದೀರ. ಆದರೆ ಮೊದಲು ಇದು ಪ್ರಕರಣ ಇತ್ಯರ್ಥ ಆಗಬೇಕಾಗಿದ್ದು ಪ್ರಾಧಿಕಾರದಲ್ಲಿ, ಮತ್ತು ನೀವು ಹೈಕೋರ್ಟ್ಗೆ ಹೋಗ್ಬೇಕಾಯ್ತು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಯ್ತು. ನೀವು ಗ್ರೀನ್ ಟ್ರಿಬ್ಯುನಲ್ಗೆ ಯಾಕೆ ಸುಮೋಟೋ ಯಾಕೆ ತಗೋತೀರಾ? ಕೇವಲ ಪತ್ರಿಕಾ ವರದಿಯನ್ನು ಆಧರಿಸಿ ನೀವು ಹೆಂಗೆ ತಗೋತೀರಾ ನಿರ್ಧಾರ ಅನ್ನೋದು ಇಲ್ಲಿ ಪ್ರಮುಖವಾಗಿ ಚರ್ಚೆಗೆ ಸುಪ್ರೀಂ ಕೋರ್ಟ್ ಹೇಳಿದೆ. ನೀವು ತಗೋಬಾರ್ದಾಗಿತ್ತು ಅಂತ ಕೂಡ ಅಧಿಕಾರ ಇಲ್ಲ, ನೀವು ತಗೋಬಾರ್ದು ಅಂತ ಕೂಡ ಹೇಳಿದೆ. ಇನ್ನು ಈ ಅಂಶಗಳನ್ನ ಇಟ್ಕೊಂಡು ಏನು DPR ಏನು ಸಿದ್ದರಾಮಯ್ಯ ಅವರ ಸರ್ಕಾರ DPR ಮಾಡ್ತಾರೆ. ಇದಲ್ಲದೆ ತಮಿಳುನಾಡು ಒಂದು ದೂರನ್ನು ಸಹ ಅರ್ಜಿಯನ್ನ ಸಹ ಸುಪ್ರೀಂ ಕೋರ್ಟ್ ನಾನು ಅದ್ರ ಮುಂದೆ ಹೇಳ್ತೀನಿ. ಅದೇನು ಅಂತ ಹೇಳಿ ಹೇಗೆ ಅದು ಪ್ರಕರಣಗಳು ನಡೆದು ಬಂತು ಅಂತ ನಾನು ಮುಂದೆ ಹೇಳ್ತೀನಿ. ಈಗ ಸದ್ಯಕ್ಕೆ ನಮಗೆ ಕರ್ನಾಟಕ ರಾಜ್ಯಕ್ಕೆ ಏನು ರೈಟ್ಸ್ ಇದೆ, ಮೇಕೆದಾಟು ಮಾಡೋದಕ್ಕೆ ಏನು ಹಕ್ಕಿದೆಯಾ ಇಲ್ವಾ? ಖಂಡಿತ ನಿಜವಾಗಿ ಕರ್ನಾಟಕಕ್ಕೆ ರೈಟ್ ಇದೆ. ನಾವು ಈ ಒಂದು ಚರ್ಚೆಯನ್ನು ವಿಶ್ಲೇಷಣೆ ಮಾಡೋಕ್ಕೆ ಮುಂಚೆ ನಾವು ಕೆಲವು ಕಾನೂನು ತಜ್ಞರನ್ನು ನಾವು ಸಂಪರ್ಕ ಮಾಡೋದು. ಆ ತಜ್ಞರಲ್ಲಿ ದೆಹಲಿಯಲ್ಲಿ ಇರ್ತಕ್ಕಂಥ ಕಾನೂನು ತಜ್ಞರೊಬ್ಬರು, ಅವರ ಹೆಸರನ್ನು ನಾವು ಮುಂದೆ ಹೇಳ್ತೀವಿ. ಈಗ ಸದ್ಯಕ್ಕೆ ನಾವು ಈ ಡಿಸ್ಕಷನ್ ಅವ್ರ ಹೆಸರನ್ನು ಹೇಳಲ್ಲ. ಅವರು ನಮಗೊಂದು ನೋಟ್ಸನ್ನು ಕಳಿಸಿದ್ದಾರೆ. ಇದನ್ನು ಸ್ಟಡಿ ಮಾಡಿ ಆಮೇಲೆ ನಾನು ನಿಮ್ಮ ಡಿಸ್ಕಷನ್ಗೆ ಬರ್ತಿದ್ದ. ಆ ಒಂದು ನೋಟ್ಸನ್ನು ನಾವು ಆಧಾರವಾಗಿ ಇಟ್ಕೊಂಡು ಹೇಳೋದಾದರೆ, ಅವರು ಈ ಕೇಸಲ್ಲಿ ಪ್ರಮುಖ ಅವರೇ ವಾದಿಯವರು. ಈ ಕೇಸನ್ನು ಅವರು ತಗೊಂಡೋಗಿ ಸುಪ್ರೀಂ ಕೋರ್ಟಿಗೆ ದಾಟಿಸಿದ್ದೇ ಅವರು. ಇವ್ರು ಏನು ಹೇಳ್ತಾರೆ ಅಂದರೆ, ಇವರ ಒಂದು ನೋಟ್ ಏನು ಹೇಳುತ್ತೆ ಅಂದರೆ, ಕರ್ನಾಟಕಕ್ಕೆ ಎಲ್ಲ ಹಕ್ಕಿದೆ ಮೇಕೆದಾಟು ಪ್ರಾಜೆಕ್ಟ್ ಮಾಡೋದಕ್ಕೆ. ಏನು ಕಾವೇರಿ ವಾಟರ್ ಡಿಸ್ಟ್ರಿಬ್ಯೂಟ್ ಟ್ರಿಬ್ಯುನಲ್ ಏನಿದೆ 2007ರಲ್ಲಿ, ಆ ಒಂದು ಕಾಯ್ದೆ ಪ್ರಕಾರ ಒಂದು ತೀರ್ಪಿನ ಪ್ರಕಾರ 2018ರಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪಿನ ಪ್ರಕಾರ ಯಾವುದೇ ಯೋಜನೆಯನ್ನು ಕೈಗೆತ್ಕೊಳ್ಬೋದು. ಹೇಗೆ ಕೈಗೆತ್ಕೊಳ್ಬೋದು ಅಂದರೆ 177.25 TMC ವಾರ್ಷಿಕ ಹಂಚಿಕೆ ಮಾಡಬೇಕಲ್ಲ ತಮಿಳುನಾಡಿಗೆ. ಆ ನೀರಿಗೆ ಯಾವುದೇ ಧಕ್ಕೆ ಆಗದಂತೆ ನೀವು ಯೋಜನೆಯನ್ನು ಕೈಗೆತ್ಕೊಳ್ಬೋದು ಅಂದರೆ ಎಲ್ಲಿವರೆಗೆ ಬರ್ತಿದ್ದೋ, ಇನ್ನು ಪ್ರತಿ ವರ್ಷ ಇದು ಆಗಬೇಕಾಗಿರೋಂಥ ಒಂದು ಕೆಲಸ. ಆ ರೀತಿ ಆದಾಗ ಮಾತ್ರ ನೀವು ಯೋಜನೆಯನ್ನು ಕೈಗೆತ್ಕೊಳ್ಬೋದು. ಇಲ್ಲದ್ರೆ ಯಾವುದೇ ಸಮಸ್ಯೆ ಇಲ್ಲ. ಇಂಟರ್ಸ್ಟೇಟ್ ಬಾರ್ಡರ್ ಆಗಿರ್ಬೋದು, ಮತ್ತು CWT ರೆಕಮೆಂಡೇಶನ್ಸ್, ಹೈಡ್ರೋ ಪ್ರಾಜೆಕ್ಟ್ಸ್, ವಿದ್ಯುತ್ ಪ್ರಾಜೆಕ್ಟ್ಸ್ ಆಗ್ಬೋದು, ಮತ್ತು ನದಿಯ ಕೋಆಪರೇಷನ್, ಬೇರೆ ರಾಜ್ಯಗಳ ಕೋಆಪರೇಷನಿಂದ ಇಡ್ಬೋದು. ಎಲ್ಲರಲ್ಲೂ ಸಹ ಒಂದು ಮೇಕೆದಾಟು ಪ್ರಾಜೆಕ್ಟ್ನ ತಗೊಳ್ಳೋದಕ್ಕೆ ಕರ್ನಾಟಕಕ್ಕೆ ಎಲ್ಲ ರೀತಿಯ ಅಧಿಕಾರ ಕೂಡ ಇದೆ. ಅಂದರೆ ಒಂದು ಕ್ಲಾಸ್ ಹಾಕಿದ್ದಾರೆ. ಅಲ್ಲಿ ಏನು ಕ್ಲಾಸ್ ಹಾಕಿದ್ದಾರೆ ಅಂದರೆ, 11 CWDT ಕಾವೇರಿ ವಾಟರ್ ಡಿಸ್ಟ್ರಿಬ್ಯೂಷನ್ ಟ್ರಿಬ್ಯುನಲ್
ಒಂದು ರೆಕಮೆಂಡ್ ಮಾಡುತ್ತೆ. ಏನು ರೆಕಮೆಂಡ್ ಮಾಡುತ್ತೆ ಅಂದರೆ ಹೈಡ್ರೋ ಪ್ರಾಜೆಕ್ಟ್ಸ್ ಆನ್ ದಿ ಕಾಮನ್ ರೀಚ್ ಆಫ್ ದಿ ರಿವರ್ ಥ್ರೂ ನ್ಯಾಷನಲ್ ಹೈಡ್ರೋ ಪವರ್ ಕಾರ್ಪೊರೇಷನ್. ಅಂದರೆ ಕಾಮನ್ ರೀಚ್ ಇರೋಂಥ ಒಂದು ಇದರಲ್ಲಿ ಆ ನದಿಯಲ್ಲಿ ಆ ಒಂದು ನದಿ ತೀರದಲ್ಲಿ ಇವರನ್ನು ಪ್ರಾಜೆಕ್ಟನ್ನು ಮಾಡ್ಬೋದು ಹೈಡ್ರೋ ಪವರನ್ನು. ದ ಕ್ಲಾಸ್ ಡಸಂಟ್ ಅಪ್ಲೈ ಸಿನ್ಸ್ ಮೇಕೆದಾಟು. ಇಲ್ಲಿ ಯಾಕೆ ಅಪ್ಲೈ ಆಗಲ್ಲ ಅಂತ ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದು ಏನಂದರೆ ಮೇಕೆದಾಟು ಈಸ್ ಅಬವ್ ಕಾಮನ್ ರೀಚ್ ಆಫ್ ದಿ ರಿವರ್. ಕಾಮನ್ ರೀಚ್ ಆಫ್ ದಿ ಗಿಂತ ಮೇಲಕ್ಕಿದೆ, ಅದಕ್ಕೆ ಇಲ್ಲಿ ಆ ರೂಲ್ಸ್ ಅಪ್ಲೈ ಆಗಲ್ಲ. ಅಂದ್ರೆ ಇಲ್ಲಿ ವಿದ್ಯುತ್ ತಯಾರಿ ಕ್ಲಾಸ್ 11 ಇದೆ, ವಿದ್ಯುತ್ ತಯಾರಿ ಮಾಡಿದ್ರೆ ಕ್ಲಾಸ್ 11 ಅವಕಾಶ ಇದೆ. ಇಲ್ಲಿ ಯಾಕೆ ಅಪ್ಲೈ ಆಗಲ್ಲ ಅಂದರೆ ಇದು ಅಬೌವ್ ದಿ ರಿವರ್, ಅಬೌವ್ ದಿ ರೀಚ್ ಆಫ್ ದಿ ಕಾಮನ್ ರೀಚ್ ಆಫ್ ದಿ ರಿವರ್, ಅದು ಇಲ್ಲಿ ಪ್ರಮುಖ. ಈ ಟೆಕ್ನಿಕಲ್ ಪಾಯಿಂಟನ್ನು ಕರ್ನಾಟಕ ಸರ್ಕಾರ ಡಿಸ್ಪ್ಯೂಟ್ ಮಾಡಬೇಕಾಗಿದೆ. ಈ ಒಂದು ಡಿಸ್ಪ್ಯೂಟನ್ನು ಆರ್ಗ್ಯೂ ಮಾಡಿ ಗೆಲ್ಲಬೇಕಾಗಿದೆ. ಇಲ್ಲಿ 16.1 TMC ನೀರು ಕುಡಿಯೋ ನೀರಕ್ಕೆ ವ್ಯವಸ್ಥೆಗೆ ಬೆಂಗಳೂರು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಇನ್ನು 400 ಮೆಗಾವಾಟ್ ವಿದ್ಯುತ್ತನ್ನು ತಯಾರಿಸಬೇಕು ಅಂತ ಹೇಳಿ ಇರೋದು. ಕುಡಿಯುವ ನೀರಿನ ಪಡೆಯುವ ಪ್ರದೇಶ ಅವ್ರು ಏನಕ್ಕೆ ಕೇಳ್ತಾರೆ ಅಂದರೆ ಅವರು DPRನಲ್ಲಿ ಕುಡಿಯುವ ನೀರಿನ ಪಡೆಯುವ ಪ್ರದೇಶ ಕಾವೇರಿ ಕಣಿವೆಯಲ್ಲಿದೆಯಾ, ಇಷ್ಟು ಪ್ರಮಾಣದ ನೀರನ್ನು ರಾಜ್ಯಕ್ಕೆ ಹಂಚಿಕೊಳ್ಳೋದ್ರಲ್ಲಿ ಬಳಸ್ತಿದ್ದೀರಾ, ಕಾವೇರಿ ಜಲ ವಿವಾದ ನ್ಯಾಯಮಂಡಳಿ ನೀಡಿರುವ ತೀರ್ಪಿನ ಉಲ್ಲಂಘನೆ ಏನಾದರೂ ಆಗಿದೆಯಾ, ಈ ಬಗ್ಗೆ ವಿವರಣೆ ನೀಡುವಂತೆ NGT ಕೇಳಿತ್ತು. ಇದಕ್ಕೆ ರಾಜ್ಯ ಸರ್ಕಾರ ಎಲ್ಲ ವಿವರಣೆ ಕೊಟ್ಟಿದೆ, ಅದಕ್ಕೆ ಬೇಕಾದಂಥ ಸ್ಪಷ್ಟನೆಗಳನ್ನು ಕೊಟ್ಟಿದೆ. ಇದನ್ನ ಪ್ರಾಧಿಕಾರ ಒಪ್ಕೊಂಡು ಕೂಡ ಇದೆ. ಕೋರ್ಟ್ ಅಲ್ಲಿ ಒಂದು ಅರ್ಜಿ ವಿಚಾರಣೆ ಬಾಕಿ ಇದೆ, ಒಂದು ಅರ್ಜಿ ಬಾಕಿ ಇದೆ. ಆ ಬಾಕಿ ಅದಕ್ಕೆ ಯಾವ ವಿಷಯಕ್ಕೆ ಇದು ಇದೆ, ಮೇಕೆದಾಟಿಗೆ ಸಂಬಂಧಪಟ್ಟಂಗೆ. ಇಲ್ಲಿ ಏನು ಅಂದರೆ the right to construct or operate is subject to grant environmental clearances and the decision of Kaveri Water Management Authority constituted under section 6A of the ISRWD Act of 1956 ಅಂದರೆ ಇಂಟರ್ಸ್ಟೇಟ್ ರಿವರ್ ವಾಟರ್ ಡಿಸ್ಟ್ರಿಬ್ಯೂಷನ್ ಆ್ಯಕ್ಟ್ 1956 ಏನು ಅಂತಾರಾಜ್ಯ ನದಿ ಹಂಚಿಕೆ ಕಾನೂನು ಇದೆಯಲ್ಲ, ಆ ಕಾನೂನಿನ ಪ್ರಕಾರ ಇಲ್ಲಿ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಕೊಡಬೇಕು. ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಕೊಡಬೇಕಾಗಿರೋದು ಯಾರು? ಕೇಂದ್ರ ಸರ್ಕಾರ. ಅಪ್ರೂವಲ್ ಆಗಬೇಕು, ಆಮೇಲೆ ಅಂದ್ರೆ ಇಲ್ಲಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದು ಪರ್ಮಿಷನ್ ಕೊಡಬೇಕು, ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಡಬೇಕು. ಈ ಎರಡರಲ್ಲೂ ಇರತಕ್ಕಂಥದ್ದು ಕೇಂದ್ರ ಸರ್ಕಾರ ಇರತಕ್ಕಂಥದ್ದು ಡಿಲೇ ಮಾಡ್ತಿದೆ ಅಂತ ಹೇಳಿ ಕಾಂಗ್ರೆಸ್ ಅವರು ಹೇಳೋದು. ಹೌದೌದು, ಕೇಂದ್ರ ಸರ್ಕಾರ, ರಾಜಕೀಯ ಇದೆ. ಕೇಂದ್ರ ಸರ್ಕಾರ ಮತ್ತೆ ಏನು ಪ್ರಾಧಿಕಾರ ಇದೆಯಲ್ಲ ಕಾವೇರಿ ಪ್ರಾಧಿಕಾರ, ಎರಡರಲ್ಲಿ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳೇ. ಇವರಿಗೆ ಇವರೊಂದು ಕ್ಲಿಯರೆನ್ಸನ್ನ ಕೊಡಬೇಕಾಗಿತ್ತು. ಯಾಕೆ ಕೊಟ್ಟಿಲ್ಲ ಅಂದರೆ ಒಂದು ಟೆಕ್ನಿಕಲ್ ಒಂದು ಸಮಸ್ಯೆ ಏನಂದರೆ ಆ ಒಂದು ಹೈಡ್ರೋ ಪವರ್ ಪ್ರಾಜೆಕ್ಟು ಅಬೌವ್ ರೀಚ್ ಆಫ್ ದಿ ರಿವರ್ ಇರೋದ್ರಿಂದ ಒಂದು ಟೆಕ್ನಿಕಲ್ ಪ್ರಾಬ್ಲಮ್. ಇದನ್ನು ಸಾಲ್ವ್ ಮಾಡೋದಕ್ಕೆ ನಮ್ಮ ತಂತ್ರಜ್ಞರು ಈಗಾಗಲೇ ಹೇಳಿದ್ದಾರೆ, ಒಂದೇ ಒಂದು ನೀರನ್ನು ನಾವು 1 ಇಂಚು ನೀರನ್ನು ಕೂಡ ನಾವು ಹಿಡಿದಿಟ್ಕೊಳ್ಳೋದ ಅಂತ ಹೇಳಿ ಒಂದು ವಿವರಣೆ ಕೊಟ್ಟಿದ್ದಾರೆ. ಏನೋ ಹೇಳ್ತಾರೆ ಅಂದರೆ ವಿದ್ಯುತ್ ಶಕ್ತಿ ವಿದ್ಯುತ್ ತಯಾರಾದ್ಮೇಲೆ ಆ ನೀರನ್ನ ಮತ್ತೆ ಹರಿಯಾಗಿ ಬಿಡ್ತೀವಿ ಅಂತ ಹೇಳಿ ಟೆಕ್ನಿಕಲಿ ಹೇಳ್ತಾರೆ. ಹೌದು, ಇದನ್ನ ಅಲ್ಲಿಗೆ ಕನ್ಫರ್ಮೇಷನ್ ಕೊಡಬೇಕಾಗಿರೋದು ಇಷ್ಟೇ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಏನೇನೋ ಪೆಂಡಿಂಗ್ ಇದೆ ಅಂದರೆ ತಮಿಳುನಾಡು ಒಂದು ಮಧ್ಯಂತರ ಅರ್ಜಿಯನ್ನು ಸುಪ್ರೀಂ ಕೋರ್ಟಲ್ಲಿ ಇದನ್ನು ದಾಖಲು ಮಾಡುತ್ತೆ. ಏನು ಇದಕ್ಕೆ ಏನು ದಾಖಲು ಮಾಡಿ ಏನು ಹೇಳುತ್ತೆ ಅಂದರೆ ಡಿಸಿಷನ್ ಆಫ್ ದಿ ಕರ್ನಾಟಕ ಗ್ಲೋಬಲ್ ಟೆಂಡರ್ ಆಫ್ DPR ಮೇಕೆದಾಟು ಸುಪ್ರೀಂ ಕೋರ್ಟಲ್ಲಿ ಒಂದು ಅರ್ಜಿನ ಮಧ್ಯಂತರ ಅರ್ಜಿನ ದಾಖಲು ಮಾಡುತ್ತೆ. ಈ ಮಧ್ಯಂತರ ಅರ್ಜಿಗೆ ಸುಪ್ರೀಂ ಕೋರ್ಟ್ ಕೇರ್ ಮಾಡಲ್ಲ, ಒಂದು ನೋಟಿಸನ್ನು ಕೊಡುತ್ತೆ, ಓನ್ಲಿ ಒಂದು ನೋಟಿಸನ್ನು ಕೊಡುತ್ತೆ, ಇದ್ರ ಬಗ್ಗೆ ವಿವರಣೆ ಕೊಡಿ ಅಂತ ಹೇಳುತ್ತೆ. ಅದಕ್ಕೆ ವಿವರಣೆನ ನಾವು ಕೊಟ್ಟಿದ್ದೀವಿ. ಇಟ್ ಹ್ಯಾಸ್ ಬಿಕಮ್ ಸಿನ್ಸ್ DPR ಈಸ್ ಆಲ್ರೆಡಿ ಪ್ರಿಪೇರ್ಡ್. ಈಗ ಆಲ್ರೆಡಿ DPR ಪ್ರಿಪೇರ್ ಆಗೋದ್ರಿಂದ ಈ ಮಧ್ಯಂತರ ಅರ್ಜಿಗೆ ಬೆಲೆ ಇಲ್ಲ ಅನ್ನೋ ಒಂದು ಅರ್ಥದಲ್ಲಿ ಮಾತಾಡಿದ್ದಾರೆ. ಮತ್ತು ತಮಿಳುನಾಡು ಅಗೈನ್ ಈ ಥರ ಒಂದು ಹೇಳಿದ್ರೂ ಕೂಡ ಇನ್ನೊಂದು ಅರ್ಜಿಯನ್ನು ಹಾಕುತ್ತೆ, ಮತ್ತೆ 2ನೇ ಮಧ್ಯಂತರ ಅರ್ಜಿಯನ್ನು ಹಾಕುತ್ತೆ. 2ನೇ ಮಧ್ಯಂತರ ಅರ್ಜಿ ಹಾಕಿದ್ಮೇಲೆ ಸುಪ್ರೀಂ ಕೋರ್ಟ್ ಯಾವುದೇ ಒಂದು ಆರ್ಡ್ರನ್ನು ಕೊಟ್ಟಿಲ್ಲ, ಮತ್ತು ಸ್ಟೇಯಿಂಗ್ ಮತ್ತು ಇದನ್ನು ಸ್ಟೇ ಮಾಡಿ ಅಂತ ಕೂಡ ಹೇಳಿಲ್ಲ, ಅಥವಾ ಸ್ಟೇಟಸ್ಕೋ ಕಾಪಾಡಿ ಅಂತ ಹೇಳಿಲ್ಲ. ಅಂದರೆ ಏನರ್ಥ? ಯಾವುದೇ ಆಕ್ಷೇಪ ಇಲ್ಲ ಅಂತ ಅರ್ಥ. ಅದು ಆದ್ರೆ ಇವಾಗ ಏನು ಗ್ರೀನ್ ಟ್ರಿಬ್ಯುನಲ್ಗೆ ಹೇಳಿದೆ, ನಿಮಗೆ ಯಾವುದೇ ದೂರು ಅಧಿಕಾರ ಇಲ್ಲ ಅಂತ ಹೇಳಿದೆ. ಸೊ ಇಲ್ಲಿ ತೀರ್ಮಾನ ಆಗಬೇಕಾಗಿರೋದು ಇಲ್ಲಿ
ಕೇಂದ್ರ ಸರ್ಕಾರ ಈಗ ಕೇಂದ್ರ ಸರ್ಕಾರ ಕರ್ನಾಟಕವನ್ನ ಕಡೆಗಣಿಸ್ಲಿಕ್ಕೂ ಇಲ್ಲಿ ಒಂದು ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಯಾಕಾಗ್ತಿದೆ. ನಮ್ಮಲ್ಲಿ 25 ಜನ ಸಂಸದರನ್ನ ನಮ್ಮ ರಾಜ್ಯದವರು ಕೊಟ್ಟಿದ್ದೀವಿ, ಆದ್ರೂ ಈ ಸಂಸದರು ಒಂದು ಚಕಾರ ಎತ್ತುತ್ತಾ ಇಲ್ಲ. ಈಗ ನಮ್ಮ ರಾಜ್ಯಕ್ಕೆ ಕುಡಿಯುವ ನೀರಿನ ವಿಚಾರದಲ್ಲಿ ಇವರೆಲ್ಲ ಮಾತನಾಡಬೇಕಾಗಿತ್ತು, ಆದರೆ ಇವರೆಲ್ಲ ಸೈಲೆಂಟ್ ಆಗಿದ್ದಾರೆ. ಇದರಲ್ಲೂ ಒಂದು ತಮಿಳ್ನಾಡಿಗೆ ಫೇವರ್ ಮಾಡೋವಂಥ ನಿಟ್ಟಿನಲ್ಲಿ ಎಲ್ಲರೂ ಸುಮ್ಮನೆ ಇದ್ದಾರೆ. ಅಲ್ಲ, ತಮಿಳ್ನಾಡಿಗೆ ಫೇವರ್ ಮಾಡೋ ನಿಟ್ಟಲ್ಲಿ ಅನ್ನೋಕ್ಕಿಂತ ಇದು ಟೋಟಲಿ ಇದು ನ್ಯಾಷನಲ್ ಪಾಲಿಟಿಕ್ಸ್, ನಾಟ್ ಓನ್ಲಿ ಪಾಲಿಟಿಕ್ಸ್ ಆಫ್ ಕರ್ನಾಟಕ ಆ್ಯಂಡ್ ತಮಿಳ್ನಾಡು, ಇಟ್ಸ್ ಅ ಪಾಲಿಟಿಕ್ಸ್ ಆಫ್ ನೇಷನ್. ಏನು ಅಂದರೆ ಈಗ ಕರ್ನಾಟಕದಲ್ಲಿ 25ಕ್ಕೆ ಹೆಚ್ಚು ಸಂಸದರನ್ನ BJP ಗೆಲ್ಸ್ಕೊಂಡಿದೆ. ಕರ್ನಾಟಕ ಜನ ಗೆಲ್ಲಿಸಿದರೆ ಅವರಿಗೆ ಅಧಿಕಾರವನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ತಮಿಳ್ನಾಡಲ್ಲಿ ಅವರಿಗೆ ಅಧಿಕಾರ ಇಲ್ಲ. ಈಗಲ್ಲ, ಎಮ್ ಜಿ ಆರ್ ಅವರು ಇದ್ದಾಗ, ಜಯಲಲಿತಾ ಇದ್ದಾಗ, ಜಯಲಲಿತಾ ಮತ್ತು ರಾಜೀವ್ ಗಾಂಧಿ, MGR ರಾಜೀವ್ ಗಾಂಧಿ, ಜಯಲಲಿತಾ ಮನಮೋಹನ್ ಸಿಂಗ್, ಜಯಲಲಿತಾ ವಾಜಪೇಯಿ, ಹೀಗೆ ಒಂದು ಪರಂಪರೆನೇ ಇದೆ. ಅಂದರೆ ಇದು ನ್ಯಾಷನಲ್ ಪಾಲಿಟಿಕ್ಸ್ ಆಗಿರುತ್ತೆ. BJP ತನ್ನ ಅಸ್ತಿತ್ವವನ್ನು ದಕ್ಷಿಣ ಭಾರತದಲ್ಲಿ ಕಂಡುಕೊಳ್ಳೋಕ್ಕೆ ಅದಕ್ಕೆ ತುಂಬ ಹಪಾಪಿ ಇರೋದು. ಕರ್ನಾಟಕಕ್ಕಿಂತ ಹೆಚ್ಚಾಗಿ ತಮಿಳ್ನಾಡಲ್ಲಿ ಅದಕ್ಕೆ ಒಂದು ಅಸ್ತಿತ್ವನ ಕಂಡುಕೋಬೇಕು. ಆ ಅಸ್ತಿತ್ವ ಕಂಡುಕೋಬೇಕು ಅಂದರೆ ಅತಿ ಹೆಚ್ಚು ಸೀಟುಗಳು ಗೆಲ್ಲಬೇಕು ಅಂದರೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರಕ್ಕೆ ಬರ್ತಕ್ಕಂಥ ರಾಜಕೀಯ ಪಕ್ಷಗಳಿಗೆ ಒಂದು ಮುದ್ದ ಬೇಕು, ಚುನಾವಣಾ ಮುದ್ದ. ಆ ಚುನಾವಣಾ ಮುದ್ದ ಏನು ಅಂದರೆ ಕಾವೇರಿ ವಿವಾದ. ಆ ಕಾವೇರಿ ವಿವಾದ ಜೀವಂತವಾಗಿದ್ದರೆ ಮಾತ್ರ ಒಂದು ನ್ಯಾಷನಲ್ ಪಾಲಿಟಿಕ್ಸ್ ಆಗಲಿ, ಕರ್ನಾಟಕ ಪಾಲಿಟಿಕ್ಸ್ ಅಥವಾ ತಮಿಳ್ನಾಡು ಪಾಲಿಟಿಕ್ಸ್ ಆಗಲಿ ಎರಡೂ ಕೂಡ ನಡೆಯುವಂಥದ್ದು ಈ ಒಂದು ಆಧಾರದ ಮೇಲೆ ಮಾತ್ರ. ಈಗ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ಮಾಡ್ತಿದೆ ಅಂತ. ಅತಿ ಹೆಚ್ಚು ಕಾಲ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದು ಕಾಂಗ್ರೆಸ್ ಯಾವತ್ತೂ ಈ ಯೋಜನೆಯನ್ನು ಪೂರೈಕೆ ಮಾಡ್ಬೋದಿತ್ತು. ಆದರೆ ಇದುವರೆಗೂ ಅದು ಸಹ ಒಂದು ತಾನು ಅಧಿಕಾರದಲ್ಲಿದ್ದಾಗ ಧೋರಣೆ ಸರಿ ಇರಲಿಲ್ಲ ಅನ್ನೋದು ಸಹ ಇಲ್ಲಿ ನಾವು ನೆನ್ಪಿಟ್ಟಲ್ಲಿ ಇಟ್ಕೋಬೇಕಾಗತ್ತೆ. ಇಲ್ಲಿ ನಾವು ಗಮನಿಸಬೇಕಾದದ್ದು, ಈಗ ತಮಿಳ್ನಾಡು BJP ಅಧ್ಯಕ್ಷ ನಮ್ಮ ಕರ್ನಾಟಕದಲ್ಲಿ ಅಧಿಕಾರಿಯಾಗಿದ್ದರು ಅಂದರೆ ಅಣ್ಣಾಮಲೈ ಅವರು IPS ಅಧಿಕಾರಿ. ಈಗ ರಿಟೈರ್ಡ್ ಆದರು. ಈಗ ಅವರು ಒಂದು ರಾಜಕೀಯ ಪಕ್ಷದ ನಾಯಕ, ಆ ನಾಯಕನ ರೀತಿಯೇ ಮಾತಾಡಬೇಕು, ಹಾಗೆ ಮಾತಾಡ್ತಾರೆ ಅವರು ಮೇಕೆದಾಟು ಯೋಜನೆ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ನಾನು ಹೇಳಿದೆ, ಈ ಒಂದು ಏನು ನಡೆದು ಬಂದ ಹಾದಿ 2 ಬಾರಿ ಸುಪ್ರೀಂ ಕೋರ್ಟಲ್ಲಿ ಅರ್ಜಿಯನ್ನು ಹಾಕ್ತು ತಮಿಳ್ನಾಡು. ಕೊನೆಗೆ ಏನು ಮಾಡ್ತು ತಮಿಳ್ನಾಡು, NGTಲಿ ನೀವು ಹೇಳಿದ್ರಲ್ಲಾಗಲೇ ಚೆನ್ನೈಯಲ್ಲಿ ಸುಮೋಟೋ ಪ್ರಕರಣ ದಾಖಲಿಸ್ಕೊಳ್ತು. ಆ ಸುಮೋಟೋ ಪ್ರಕರಣವನ್ನು ಕರ್ನಾಟಕದಲ್ಲಿ ಮೇಕೆದಾಟು ಯೋಜನೆ ಮಾಡಬಾರ್ದು ಅನ್ನೋ ಒಂದು ಆರ್ಡ್ರನ್ನ ಪಾಸ್ ಮಾಡ್ತು 2021ರಲ್ಲಿ. ವಿತೌಟ್ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಇಲ್ಲದೇ ಮಾಡಬೇಡಿ ಅಂತ ಹೇಳ್ತು NGT. ಅಂದರೆ ಅದು ಟೆಕ್ನಿಕಲ್ ರೀಸನ್. ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಅಲ್ಲಿ ಕೇಂದ್ರ ಸರ್ಕಾರನೇ ಕೊಡಬೇಕು. ಅದನ್ನು ಅಲ್ಲಿ ಮತ್ತೆ ಸುತ್ತಿ ಬೆಳೆಸಿ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ, ಆಯಿತಾ. ಬಟ್ ಅಲ್ಲಿ ಡೆಲ್ಲಿ ಇದನ್ನು ಈ NGT ಏನು ಚೆನ್ನೈ ಏನು ಕೊಡ್ತೋ ಅದನ್ನೇ ಡೆಲ್ಲಿ NGT ಏನು ಮಾಡುತ್ತೆ, ನೀವು ಕೊಟ್ಟಿರೋ ತಪ್ಪು ಅಂತ ಹೇಳುತ್ತೆ. NGT ಈ ಮ್ಯಾಟ್ರನ್ನ ಡಿಸ್ಮಿಸ್ ಮಾಡುತ್ತೆ. ಮತ್ತು ಈ ಡಿಸ್ಮಿಸ್ ಆದಮೇಲೆ ಅಂದರೆ ಡೆಲ್ಲಿಯ NGT ಬೆಂಚಲ್ಲಿ ಡಿಸ್ಮಿಸ್ ಆದಮೇಲೆ ತಮಿಳ್ನಾಡು ಏನು ಮಾಡುತ್ತೆ, ಸುಪ್ರೀಂ ಕೋರ್ಟ್ಗೆ ಹೋಗಿ ಮತ್ತೆ ಒಂದು ಅರ್ಜಿಯನ್ನು ಹಾಕುತ್ತೆ. ಸೆಕೆಂಡ್ ಅರ್ಜಿಯನ್ನು, ಮಧ್ಯಂತರ ಅರ್ಜಿಯನ್ನು ಹಾಕುತ್ತೆ. ಆ ಒಂದು ಅರ್ಜಿಯಲ್ಲಿ ಏನದೆ ಅದು ಇನ್ನೂ ಪೆಂಡಿಂಗ್ ಇದೆ. ಯಾಕೆ ಪೆಂಡಿಂಗ್ ಇದೆ ಅಂದರೆ NGT ಇಲ್ಲ, ಸುಪ್ರೀಂ ಕೋರ್ಟಲ್ಲಿ ಇದೆ. ಅದು ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದೆ, ನಾಟ್ NGT ಎಲ್ಲ ಆಯಿತು. ಚೆನ್ನೈ NGT ಕೊಟ್ಟಿದ್ದನ್ನು ಡೆಲ್ಲಿ ಬೆಂಚು ಅದನ್ನು ಸ್ಕ್ವಾಶ್ ಮಾಡಿದ್ಮೇಲೆ ಈಗ ಪೆಂಡಿಂಗ್ ಇರೋದು ಸುಪ್ರೀಂ ಕೋರ್ಟಲ್ಲಿ. ಅಂದರೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವ್ರ ಹತ್ರ ಈಗ ವಿಷಯ ಇದೆ. ಮತ್ತೆ ಡಿಕ್ಲೇರಿಂಗ್ ಫ್ರೇಮ್ ಟರ್ಮ್ಸ್ ಆಫ್ ರೆಫರೆನ್ಸ್ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಆನ್ ದಿ ಗ್ರೌಂಡ್ ದಟ್ ಇಂಟರ್ಸ್ಟೇಟ್ ಇಶ್ಯೂ ಇಸ್ ನಾಟ್ ಸಾರ್ಟೆಡ್ ಔಟ್. ಯಾಕೆ ಅವರು ಅಂತಾರಾಜ್ಯ ಒಂದು ನದಿ ವಿವಾದ ಬಗೆಹರಿದೇ ಇರೋದ್ರಿಂದ ಈ ಒಂದು ಕ್ಲಿಯರೆನ್ಸ್ ಕೊಟ್ಟಿಲ್ಲ ಅಂತ ಹೇಳಿ ಒಂದು ಕಾರಣವನ್ನು ಕೊಡ್ತಾ ಇದ್ದಾರೆ. ಅಂದರೆ ಹೇಗೆ ಒಂದಕ್ಕೊಂದು ತಳ್ಕಾಗ್ತಾ ಹೋಗ್ತವೆ ಅಂತ ಇಲ್ಲಿ ನಾವು ಕಾವೇರಿ ಕಾವೇರಿ ನೀರು ಪ್ರಾಧಿಕಾರ 13/5/2019 ಒಂದು ಪತ್ರವನ್ನು ಬರೆಯುತ್ತೆ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅದರಲ್ಲಿ 30.65 ಈಸ್ ಅವೈಲೇಬಲ್ ಒಂದು ಅಷ್ಟು TMC ಅಷ್ಟು ಅವೈಲೇಬಲ್ ಇದೆ ಮೇಕೆದಾಟು ಪ್ರಾಜೆಕ್ಟಲ್ಲಿ. ಬಟ್ ಇಟ್ಸ್ ಕ್ಯಾಲ್ಕುಲೇಷನ್ಸ್ ಅಂದರೆ ಏನಂತ ಹೇಳುತ್ತೆ, ಮ್ಯಾನೇಜ್ಮೆಂಟ್ ಅಥಾರಿಟಿ ದಟ್ ಒಂದು ಕನ್ಫರ್ಮ್ ಮಾಡುತ್ತೆ. ಏನು ಇನ್ಫಾರ್ಮ್ ಮಾಡುತ್ತೆ, 30.65 ಅವೈಲೇಬಲ್ ಫಾರ್ ಮೇಕೆದಾಟು
ಪ್ರಾಜೆಕ್ಟ್ ಆಸ್ ಪರ್ ಇಟ್ಸ್ ಕ್ಯಾಲ್ಕುಲೇಟ್. ನಾವು ಎಷ್ಟು ಹೇಳಿದೀವಿ, DPR ಎಷ್ಟು ಅಪ್ರೂವಲ್ ಆಗಿರೋದು? 16.1. ನಮ್ಗೆ ಸಾಮರ್ಥ್ಯ ಇರೋದು ಕುಡಿಲಿಕ್ಕೆ ಕುಡಿಯಲಿಕ್ಕೆ ಅದೇ ಸಾಮರ್ಥ್ಯ ಇರೋದ್ರಲ್ಲಿ ಎಷ್ಟು ನಾವು ಬಳಸ್ಕೊಳಕ್ ಸಾಧ್ಯ ಇದೆ ಅಂದ್ರೆ 30.65 TMC. ಇದನ್ನ ಕೊಟ್ಟಿರೋದು CWC, ಕಾವೇರಿ ವಾಟರ್ ಕಾರ್ಪೊರೇಷನ್ ಇದನ್ನ ಕೊಟ್ಟಿದೆ, ಪ್ರಾಧಿಕಾರ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಇದು, ನಾಟ್ ಬೈ ಸ್ಟೇಟ್ ಗೌರ್ಮೆಂಟ್ ಆಫ್ ದಿ ತಮಿಳುನಾಡು ಆರ್ ಕರ್ನಾಟಕ. ಅಂದ್ರೆ ಅದರಲ್ಲಿ ನಾವು ಅರ್ಧ ಬಳಸ್ಕೊತಾ ಇದೀವಿ. ಅದರಲ್ಲಿ ಅರ್ಧ 30.65 TMC ಏನಿತ್ತಲ್ಲ ಅದಕ್ಕಿಂತ ನಾವು 16 TMC ಮಾತ್ರ ಬಳಸ್ತಾ ಇದ್ದೀವಿ. ಸೊ ಇಂಥ ಒಂದು ಸ್ಥಿತಿ ಇದ್ರೂ ಕೂಡ ಯಾಕೆ ನಾವು ಬದ್ಧತೆ, ಇಲ್ಲಿ ಬೇಕಾಗಿರೋದು ಬದ್ಧತೆ ಮತ್ತು ನಾವು ಆಗಲೇ ಹೇಳಿದಾಗೆ ಅಬೌವ್ ದ ರೀಚ್ ಆಫ್ ದಿ ರಿವರ್, ಈ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಇಲ್ಲಿ ಏನು ಕೋರ್ಟ್ಗಿಂತನೂ ಸಹ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಈ ಟೆಕ್ನಿಕಲ್ ರೀಸನ್ ತಿಳಿಸಿ ಅಲ್ಲಿ ತನ್ನದೇ ಆದ ಬಿಜೆಪಿ ಸರ್ಕಾರ ಅಲ್ಲಿ ಕೇಂದ್ರದಲ್ಲಿದೆ, ಅವರ ಮನವೊಲಿಸಬೇಕಾಗಿರೋ ಕೆಲಸ. ಇಲ್ಲಿ ಕ್ಲಿಯರೆನ್ಸ್ ಮಾಡಬೇಕಾಗಿರೋದು ಸೆಂಟ್ರಲ್ ಗೌರ್ಮೆಂಟ್. ಮತ್ತೆ ಒಂದು ಕೋರ್ಟ್ಗೂ ಕೂಡ ಸುಪ್ರೀಂ ಕೋರ್ಟ್ಗೆ ಏನು ಪೆಂಡಿಂಗ್ ಇದೆ ಆ ಪೆಂಡಿಂಗ್ ಇರೋದಕ್ಕೆ ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ಆ ಮನವರಿಕೆ ಮಾಡಿಕೊಡೋದಕ್ಕೆ ಬೇಕಾಗಿರೋದು ರಾಜಕೀಯ ಇಚ್ಛಾಶಕ್ತಿ. ಆ ರಾಜಕೀಯ ಇಚ್ಛಾಶಕ್ತಿ ಕ್ರೋಢೀಕರಣದ ಪ್ರಯತ್ನವೇ ಕಾಂಗ್ರೆಸ್ ನಾಳೆಯಿಂದ ಶುರು ಮಾಡ್ತಾ ಇರೋ ಪಾದಯಾತ್ರೆಯ ಉದ್ದೇಶ. ಈಗ ಪಾದಯಾತ್ರೆಯಿಂದ ಏನಾಗ್ಬಿಡುತ್ತೆ ಅಂತ ಏನು ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನಮ್ಮ ಮಾಜಿ ಮುಖ್ಯಮಂತ್ರಿಗಳು. ಅವರು ಪಾದಯಾತ್ರೆ ಲೀಗಲ್ ಆಗಿ ಮಾಡಿ ಮೇಕೆದಾಟು ಯೋಜನೆಯನ್ನ ಪರಿಷ್ಕೃತಗೊಳಿಸಿ 2020ರಲ್ಲಿ ಕೇಂದ್ರ ಸರ್ಕಾರಕ್ಕೆ ಅವರೇ DPR ಕೊಟ್ಟಿದ್ದಾರೆ. DPR ಕೊಟ್ಟಿರೋದ್ರಿಂದ ಅವ್ರಿಗೆ ಗೊತ್ತಿದೆ ಎಲ್ಲಿ ಲ್ಯಾಪ್ಸ್ ಇದೆ, ಏನು ತೊಂದರೆ ಇದೆ ಅಂತೇಳಿ. ಮತ್ತೆ ಪಾದಯಾತ್ರೆ ಯಾಕೆ ಬೇಕು ಅಂದರೆ ನೀವು ಈಗಾಗಲೇ ನೀವು 2019-20 ನಿಮ್ಮ ಸರ್ಕಾರ ಹೋಯ್ತು, 2 ವರ್ಷ ಆಗಿದೆ ಹೋಗಿ ನಿಮ್ಮ ಸರ್ಕಾರ, ಆದ್ರೂ ಇನ್ನೂ ಪ್ರಾಜೆಕ್ಟ್ ಅಪ್ರೂವಲ್ ಆಗಿಲ್ಲ. ಯಾಕೆ ಅಪ್ರೂವಲ್ ಆಗಿಲ್ಲ? ಮತ್ತೆ ಯಡಿಯೂರಪ್ಪ ಅವರು ಸಹ ಲೆಟರ್ ಹೌದು, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಕೂಡ ಸ್ಟಾಲಿನ್ಗೆ ಒಂದು ಪತ್ರ ಬರೀತಾರೆ, ನಾವು ಮೇಕೆದಾಟು ಪ್ರಾಜೆಕ್ಟ್ ಮಾಡೇ ಮಾಡ್ತೀವಿ, ಇದರಿಂದ ನಿಮ್ಮ ರಾಜ್ಯಕ್ಕೆ ಕೊಡಬೇಕಾದಂಥ ನೀರಿಗೆ ಯಾವುದೇ ತೊಂದರೆ ಆಗಲ್ಲ, ಕುಡಿಯೋ ನೀರಿಗೆ ತೊಂದರೆ ಆಗಲ್ಲ, ನಿಮ್ಮ ಕೃಷಿ ನೀರಿಗೆ ತೊಂದರೆ ಆಗಲ್ಲ. ಏನು ಕಾವೇರಿ ನೀರು ಪ್ರಾಧಿಕಾರದ ತೀರ್ಪೇನಿದೆ 177.25 TMC ಏನಿದೆ ಅದಕ್ಕೆ ತೊಂದರೆ ಆಗದಾಗೆ ನಾವು ಪ್ರಾಜೆಕ್ಟ್ನ ಮಾಡ್ತೀವಿ ಅಂತೇಳಿ ಪತ್ರ ಬರೆದಿದ್ದಾರೆ. ಅಗತ್ಯ ಇರಲಿಲ್ಲ, ಆದರೂ ಬರ್ತಿದ್ದಾರೆ. ಯಾಕೆಂದ್ರೆ ಅವರ ಒಂದು ಸೌಜನ್ಯ ತೋರಿಸಿದ್ದಾರೆ. ಆ ಪತ್ರವನ್ನು ಇಟ್ಕೊಂಡೇ ಈಗ ಅವಾಗ ಎಲ್ಲ ನಮ್ಮ ರಾಜ್ಯದ ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಯಡಿಯೂರಪ್ಪ ಅವರ ಕೈಯಿಂದ ಬಲಪಡಿಸಿದ್ರೆ ಇಷ್ಟಕ್ಕೆ ಪ್ರಾಜೆಕ್ಟ್ ಆಗ್ತಾ ಇತ್ತು. ಮತ್ತೆ ಕೇಂದ್ರ ಸರ್ಕಾರಕ್ಕೂ ಕೂಡ ಅವರು ಮನವಿ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಕುಮಾರಸ್ವಾಮಿ ಕೂಡ ಅದನ್ನು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟನ್ನು ಅದನ್ನು ಎನ್ಹ್ಯಾನ್ಸ್ ಮಾಡಿ ಒಂದು ಇದನ್ನು ಏನು ಟೆಕ್ನಿಕಲ್ ಸಮಸ್ಯೆಗಳನ್ನು ಅವರು ಕಮಿಟಿ ಮುಂದೆ ಇಟ್ಟಿದ್ದಾರೆ. ಈಗ ಸಾಲ್ವ್ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರ ಅರ್ಥ ಮಾಡಿಕೊಂಡು ಮೇಕೆದಾಟು ಯೋಜನೆ ಆದರೆ ಎಷ್ಟು ಜನಕ್ಕೆ, ಕೋಟ್ಯಾಂತರ ಜನಕ್ಕೆ ಕುಡಿಯೋ ನೀರಿಗೆ, ಮುಖ್ಯವಾಗಿ ಬೆಂಗಳೂರಿಗೆ ಕುಡಿಯುವ ನೀರಿನ ಸಮಸ್ಯೆ, ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ ಹೆಸರಾಂತವಾದ ಈ ನಗರಕ್ಕೆ ನೀರಿನ ಸಮಸ್ಯೆ ಬಂದರೆ ಏನಾಗುತ್ತೆ ಅನ್ನೋದು ಮುಂದೆ ತಕ್ಷಣದಲ್ಲಿ ಬಗೆಹರಿಸೋಕ್ಕಾಗಿಲ್ಲ, ಮೊದಲೇ ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಆದರೆ ಬೆಂಗಳೂರಿನ ಜನ ಏನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇದಕ್ಕೆ ನಮ್ಮ ರಾಮನಗರದ ಜನತೆ ಇವತ್ತು ಮೇಕೆದಾಟಿನಲ್ಲಿ ಅವರು ಇದರಲ್ಲಿ ಅವ್ರಿಗೆ ಇದು ಕುಡಿಯೋ ನೀರು ಅವ್ರಿಗೆ ಸಿಕ್ಕಲ್ಲ, ಆ್ಯಕ್ಚುಲಿ ನಮಗೆ ಸಿಕ್ಕುತ್ತೆ ಬೆಂಗಳೂರಿನವ್ರಿಗೆ. ಆದರೆ ಬೆಂಗಳೂರಿನ ಜನ ಯಾವತ್ತೂ ಕುಡಿಯೋ ನೀರಿಗಾಗಿ ಅವ್ರು ಯಾವತ್ತೂ ಹೋರಾಟ ಪಾದಯಾತ್ರೆ ಏನೂ ಮಾಡಲಿಲ್ಲ. ಬೆಂಗಳೂರಿನ ಜನ ಅಂದರೆ ಯಾರು? ಬೆಂಗಳೂರಲ್ಲಿ ಇರ್ತಕ್ಕಂಥ ಜನ ಇದು ಒಂಥರ ಸಿಲಿಕಾನ್ ಸಿಟಿ ಅಂತ ಕರಿತೀವಿ. ಸಿಲಿಕಾನ್ ಸಿಟಿ ಅಂದರೆ ಇಲ್ಲಿ ವಿಶ್ವದ ಎಲ್ಲ ಪ್ರಮುಖ ಕಚೇರಿಗಳು ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಇದ್ದಾವೆ. ವಿಶ್ವದ ಎಲ್ಲ ಜನರು ಕೂಡ ಇಲ್ಲಿದ್ದಾರೆ. ಅಂದರೆ ಇದೊಂಥರ ಗ್ಲೋಬಲ್ ಸಿಟಿ. ಈ ಗ್ಲೋಬಲ್ ಸಿಟಿಲಿ ಲೋಕಲ್ ಸಿಟಿಸನ್ ಯಾರು? ವಲಸಿಗರ ಸಿಟಿ ಇದು. ಸೊ ಹಾಗಾಗಿ ವಲಸಿಗರಿಗೆ ದುಡ್ಡು ಇದೆ, ಚೆನ್ನಾಗಿರುತ್ತೆ, ದುಡಿಯೋದ್ರಲ್ಲಿ ಅವರು ಬಿಸ್ಲರಿ ವಾಟರ್ ತೊಗೊಂಡು ಬದುಕ್ತಾರೆ. ವಾಟರ್ ಟ್ಯಾಂಕರ್, ಈಗ ಉದಾಹರಣೆಗೆ ನಮ್ಮ ಯಾರು ಡಿ ಕೆ ಶಿವಕುಮಾರ್ ಅವರು ಒಬ್ಬ ಒಳ್ಳೆ ಶ್ರೀಮಂತ ರಾಜಕಾರಣಿ, ನಮ್ಮ ದೇಶದ ಅತ್ಯಂತ ಶ್ರೀಮಂತ ರಾಜಕಾರಣಿ ಡಿ ಕೆ ಶಿವಕುಮಾರ್ ಅವರು. ಈ ಡಿ ಕೆ ಶಿವಕುಮಾರ್ ಅವರೇ ಒಂದು ಬಿಸ್ನೆಸ್ ಕೂಡ ಇದೆ, ಏನಂದರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್. ಆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಅವ್ರು ಕಟ್ಟಿರತಕ್ಕಂಥ ಅಪಾರ್ಟ್ಮೆಂಟ್ಗಳು ಅಪಾರ. ಈ ಅಪಾರ್ಟ್ಮೆಂಟ್ಗಳಿಗೆ ನೀರನ್ನು ಒದಗಿಸ್ಬೇಕು. ಇಲ್ಲಿಂದ ಒದಗಿಸ್ಬೇಕು ನೀರನ್ನ, ಪ್ರಾಜೆಕ್ಟ್ ಆಗಬೇಕು. ವಾಟರ್ ಟ್ಯಾಂಕ್ ಮೂಲಕ ಈಗ ತರ್ತಾ ಇದ್ದಾರೆ. ಈಗ ಮೇಕೆದಾಟು ಮೂಲಕ ಅವರ ಸ್ವಕಾರ್ಯ ಎರಡೂ ಕೂಡ ಒಂದು ದೂರದೃಷ್ಟಿ ಅವರ ಪ್ರಾಜೆಕ್ಟ್ಗಳಿಗೂ ಆಗುತ್ತೆ. ಅಂದರೆ ಇಲ್ಲಿ ತಮಾಷೆಗೂ ಹೇಳಿದ್ರು ಇಲ್ಲೊಂದು ಸ್ವಾರ್ಥ ಹಿತಾಸಕ್ತಿ ಇದ್ದೇ ಇರುತ್ತೆ. ಬೆಂಗಳೂರಿನ ಜನತೆ
ಬೆಂಗಳೂರಿನ ಜನತೆ ಹೋರಾಟ ಮಾಡಬೇಕಾಗಿತ್ತು ಇದನ್ನು. ಇದು ಕೇವಲ ಕಾಂಗ್ರೆಸ್ ಪಕ್ಷದ ಹೋರಾಟ ಅಲ್ಲ, ಕಾಂಗ್ರೆಸ್ ಪಕ್ಷದ ಅಥವಾ ಅಧಿಕಾರಕ್ಕೆ ಈಗ ನೆನೆ ಅಂದ್ರೆ ಈಗ ಕೇಂದ್ರ ಸರ್ಕಾರ ಇವರು ನಾವು ಇಲ್ಲಿ ಅಧಿಕಾರದಲ್ಲಿದ್ದೀವಿ, ಇವ್ರಿಗೇನು ಕೊಟ್ಟರು ಆಯ್ತು ಕೊಡದಿದ್ರು ಆಯ್ತು ಅನ್ನೋ ಧೋರಣೆ ಮುಂದೆ ಇದು ಎಲೆಕ್ಷನ್ ಮೇಲೆ ಒಂದು ಪ್ರಭಾವ ಟೇಕನ್ ಫಾರ್ ಗ್ರಾಂಟೆಡ್ ಅಂದರೆ ಇದನ್ನು ಎಲ್ಲಿಗೆ ಮೋಸ್ಟ್ಲಿ ಅಪ್ರೂವಲ್ ಎಲ್ಲಿ ಯಾವಾಗ ಮಾಡ್ಬೋದು ಅಂದರೆ ಮೋಸ್ಟ್ಲಿ ಇನ್ನೇನು ಚುನಾವಣೆಗೆ ಒಂದು 12 ತಿಂಗಳಿದೆ, ಇನ್ನು 6 ತಿಂಗಳು ಹಿಂಗೆ ಆಟ ಆಡಿಸಿ ಆ ಕೊನೆ 6 ತಿಂಗಳು ಅಪ್ರೂವಲ್ ಮಾಡಿದ್ರು ಮಾಡ್ಬೋದು ಅಥವಾ ಮಾಡಿದ ಇರ್ಬೋದು. ಯಾಕೆಂದರೆ ಇವ್ರಿಗೆ ಕರ್ನಾಟಕಕ್ಕಿಂತ ತಮಿಳುನಾಡು ರಾಜಕಾರಣ ಯಾವಾಗಲೂ ಕೇಂದ್ರದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಪ್ರಮುಖವಾಗೇ ಇದೆ. ಅದು ದೊಡ್ಡ ಇತಿಹಾಸ ಪರಂಪರೆನೇ ಇದೆ. ಕರ್ನಾಟಕದ ರಾಜಕಾರಣವನ್ನು ಕೇಂದ್ರ ಸರ್ಕಾರ ಕೇಂದ್ರ ರಾಜಕಾರಣಿಗಳು ಯಾವತ್ತೂ ಸೀರಿಯಸ್ ಆಗಿ ತಗೊಂಡೇ ಇಲ್ಲ, ಇದುವರೆಗೂ ತಗೊಂಡಿಲ್ಲ, ಆ ಇತಿಹಾಸವೂ ಇಲ್ಲ. ಇನ್ನು ಇಲ್ಲಿ ಭೂಮಿ ಮುಳುಗಡೆ ಹೇಳ್ತಾರೆ 4716 ಹೆಕ್ಟೇರು, ಕಂದಾಯ ಭೂಮಿ 280 ಹೆಕ್ಟೇರು. ಆರಂಭಿಕ ಅಂದಾಜು ವೆಚ್ಚ ಏನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದಾಗ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದಾಗ 5,912 ಕೋಟಿ ಇತ್ತು. ಆದರೆ ಇವತ್ತು ಪರಿಷ್ಕೃತದಲ್ಲಿ 9,000 ಕೋಟಿ ಆಗಿದೆ. ಅಂದರೆ ಎಷ್ಟು ಹೆಚ್ಚಾಯಿತು. ಈ ಯೋಜನೆಗಳನ್ನು ಆನ್ ಟೈಮ್ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಹೇಳಿದ್ದು ಯಾವುದೂ ನಡೆಯಲ್ಲ ನಮ್ಮ ದೇಶದಲ್ಲಿ ಇದುವರೆಗೂ. ಅಲ್ಲ, ಈಗ ನೀವು ಹೇಳಿದ್ರೆ ಎಷ್ಟು ಎಸ್ಕಲೇಟ್ ಅಂದರೆ ಹೆಚ್ಚು ಪ್ರಮಾಣ ಯಾಕೆ ಹೆಚ್ಚುತ್ತೆ ಅಂದರೆ ಪ್ರತಿ ವರ್ಷ ನಿರ್ಮಾಣ ಕಾಮಗಾರಿಗೆ ಬೇಕಾದಂಥ ವಸ್ತುಗಳು ಬೆಲೆ ಏರ್ತಾನೆ ಇರುತ್ತೆ. ನೀವು ತಡೆ ಆದಷ್ಟು ನೀವು ಸಣ್ಣ ಮನೆ ಕಟ್ಟಬೇಕು ಅಂದರೂ ಈ ವರ್ಷ ಮಾಡಿದ ಪ್ಲ್ಯಾನು ನೆಕ್ಸ್ಟ್ ವರ್ಷಕ್ಕೆ ಅಪ್ರೂವಲ್ ಆಗಲ್ಲ, ನೆಕ್ಸ್ಟ್ ವರ್ಷಕ್ಕಿಂತ ಎಸ್ಕಲೇಟ್ ಆಗುತ್ತೆ. ಈ ಎಸ್ಕಲೇಷನ್ ಆಧಾರವಾಗಿ ಇಟ್ಕೊಂಡೇ ಅವರು ಕ್ಯಾಲ್ಕುಲೇಷನ್ ಮಾಡಿ ಪ್ಲ್ಯಾನ್ ಮಾಡಿರ್ತಾರೆ. ಇದು ಮುಂದೂಡ್ತಾ ಹೋದಂಗೆ ಆ ಯೋಜನೆಯ ವೆಚ್ಚ ಜಾಸ್ತಿ ಆಗುತ್ತೆ. ಯೋಜನೆಯ ವೆಚ್ಚ ಜಾಸ್ತಿ ಆದಂಗೆ ಆ ಯೋಜನಾ ವೆಚ್ಚವನ್ನು ಭರಿಸೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಇದೆಯಾ ಇಲ್ವಾ? ಈ ಇಷ್ಟೊಂದು ಸಾವಿರಾರು ಕೋಟಿಯನ್ನು ಮತ್ತು ಜನರಿಗೆ ಪರಿಹಾರವನ್ನು ಕೊಟ್ಟು ಅದನ್ನು ಪ್ರಾಜೆಕ್ಟನ್ನು ಉಳಿಸ್ಕೊಳ್ಳೋಕ್ಕೆ ಆ ಸರ್ಕಾರಕ್ಕೆ ಹಿತಾಸಕ್ತಿ ಇರುತ್ತಾ? ಆರ್ಥಿಕ ಶಕ್ತಿ, ಹಿತಾಸಕ್ತಿ ಮತ್ತು ರಾಜಕೀಯ ಒಂದು ಇಚ್ಛಾಶಕ್ತಿ ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ಕೃಷ್ಣಾ ನೀರಿಗಾಗಿ ಸಹ ಪಾದಯಾತ್ರೆ ಮಾಡಿದ್ರು. ಅದೆಲ್ಲೂ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಲಿಲ್ಲ. ನಾವು ನೀರಾವರಿ ಇತಿಹಾಸ ತಜ್ಞರಾದ ಕೃಷ್ಣ ಕೊಲ್ಹಾರ್ ಕುಲಕರ್ಣಿ ಅಂತ ಹೇಳಿ ಬೆಳಗಾವಿಯಲ್ಲಿದ್ದಾರೆ. ಅವ್ರನ್ನ ಮಾತಾಡಿಸಿದಾಗ ಕಾವೇರಿನಲ್ಲಿ ಸಣ್ಣ ಬಿರುಕು ಬಂದರೂ ಇಡೀ ರಾಜ್ಯನೇ ನಿಂತ್ಕೊಂಡ್ಬಿಡುತ್ತೆ. ನಮ್ಮ ಕೃಷ್ಣಾದಲ್ಲಿ ಇದುವರೆಗೂ 2010ರಲ್ಲಿ ಅದರ ಒಂದು ಗೋಡೆಯನ್ನು ಎತ್ತರಿಸ್ಬೇಕು ಅಂತ ಹೇಳಿ ಎಷ್ಟು ದಿವಸ ಆಯಿತು, ಇನ್ನೂ ಏನು ಪ್ರಾಜೆಕ್ಟ್ನ ಮಾಡೋ ನಿಟ್ಟಿನಲ್ಲಿ ಯಾವುದೇ ಸರ್ಕಾರಗಳು ಗಮನ ಹರಿಸ್ತಿಲ್ಲ ಅಂತ ಹೇಳಿ ತುಂಬ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಕಾವೇರಿದು ಹಳೆಯ ವಿಷಯನೇ, ಹೊಸದೇನಲ್ಲ. ಅದೇ ರೀತಿ ಕೃಷ್ಣ ಅದಕ್ಕಿಂತ 174 TMC ನೀರು, ಕೃಷ್ಣದು 174 TMC, ಮೇಕೆದಾಟು ಕೇವಲ 16 TMC. ಅದು ಸಾಗರಕ್ಕೆ ಹರಿದು ಹೋಗ್ತಾ ಇದೆ. ಅದನ್ನು ತಡೆ ಹಿಡಿದು ಅಲ್ಲಿನ ರೈತರಿಗೆ ಸಹಾಯ ಮಾಡಿ. ಈಗ ನೋಡಿ, ಈಗ ಪ್ರತಿ ವರ್ಷ ಮಳೆಗಾಲ ಬಂತು ಅಂದರೆ ಪ್ರತಿ ವರ್ಷ ಕೃಷ್ಣಾ ನದಿಯಿಂದ ನಮ್ಮ ರಾಜ್ಯದಲ್ಲಿ ಆಗ್ತಕ್ಕಂಥ ಪ್ರವಾಹ ಹೇಳುತ್ತಿರುತ್ತೆ. ಅವರು ಮೇಲ್ದಂಡೆಯಿಂದ ನೀರು ಬಿಡ್ತಾರೆ. ನಮ್ಮಲ್ಲಿ ಮುಳುಗುತ್ತೆ ಬಿಜಾಪುರ, ಉತ್ತರ ಕರ್ನಾಟಕ ಬಹುಶಃ ಮುಳುಗೋಗುತ್ತೆ. ಮುಳುಗೋ ಕಾರಣ ಮಳೆ ಅಲ್ಲ, ಕೃಷ್ಣಾ ನದಿಯ ಪ್ರವಾಹ. ಈ ಕೃಷ್ಣಾ ನದಿಯ ಪ್ರವಾಹವನ್ನು ಎತ್ತರಿಸದೆ ತಡೆಗಟ್ಟಬಹುದು. ಪ್ರವಾಹ ತಡೆಗಟ್ಟರ ಜೊತೆಗೆ ಸಾವಿರಾರು ಎಕರೆ ಅಲ್ಲಿ ಕೃಷಿ ಭೂಮಿ ಆಗುತ್ತೆ. ಸಾವಿರಾರು ಎಕರೆ ಕೃಷಿ ಭೂಮಿ ಆದರೆ ಇಡೀ ಉತ್ತರ ಕರ್ನಾಟಕದ ರಾಜಕೀಯ ಚಿತ್ರಣವೇ ಮತ್ತು ಅಲ್ಲಿಯ ಒಂದು ಕೃಷಿಯ ಚಿತ್ರಣವೇ ಬದಲಾಗ್ಬಿಡುತ್ತೆ. ಇವರೇನು ಕಲ್ಯಾಣ ಕರ್ನಾಟಕ ಅಂತ ಹೇಳ್ತಾರಲ್ಲ, ಆ ಕಲ್ಯಾಣ ಕರ್ನಾಟಕ ಕೇವಲ ಎಂಥದ್ದು ಮೌತ್ ವಾಶ್ ಆಗಬಾರ್ದು, ಅಂದರೆ ಬಾಯಿ ಮಾತಿಗೆ ಮಾತ್ರ ಆಗಬಾರ್ದು. ಆ ಕಲ್ಯಾಣ ಕರ್ನಾಟಕ ನಿಜವಾಗಿ ಆಗಬೇಕು ಅಂದರೆ ಕೃಷ್ಣಾ ಮೇಲ್ದಂಡೆ ಅಪ್ಪರ್ ಪ್ರಾಜೆಕ್ಟು ಅದು ಜಾರಿಗೆ ಬರಬೇಕು. ಆ ಜಾರಿಗೆ ಬರೋದಕ್ಕೆ ಇವರೇ ಮಾಡಿದ್ರು, ಕಾಂಗ್ರೆಸ್ ನಡಿಗೆ ಕೃಷ್ಣನ ಕಡೆಗೆ, ಕೃಷ್ಣಾ ನದಿಯ ಕಡೆಗೆ ಅಂತ. ಎಲ್ಲಿ ತಾರ್ಕಿಕ ಅಂತ್ಯ ಕಾಣ್ತು? ಯಾಕೆ ಕಾಣಲಿಲ್ಲ? ಯಾಕೆ ಇನ್ನೂ ಎಳೀತಾ ಇದೆ? ಅಂದರೆ ಹೌದು, ಇದನ್ನೇ ಹೇಳಕೊಟ್ಟಿದ್ದು ರಾಜಕೀಯ ಇಚ್ಛಾಶಕ್ತಿ. ಉತ್ತರ ಕರ್ನಾಟಕದ ರಾಜಕಾರಣಿಗಳಿಗೆ ಅವರು ಭಾಳ ಸರಳವಾಗಿರ್ತಾರೆ, ಭಾಳ ಸಜ್ಜನರಾಗಿರ್ತಾರೆ, ಬಿಡಿ ಗರಿ ಶರ್ಟ್ ಹಾಕ್ಕೊಂಡು ಭಾಳ ಚೆನ್ನಾಗಿರ್ತಾರೆ. ಬೆಂಗಳೂರಿಗೆ ಬಂದ ತಕ್ಷಣ MLA ಅಥವಾ MP ಆದ ತಕ್ಷಣ, ಬೆಂಗಳೂರು ಬಂದ ತಕ್ಷಣ ಡಾಲರ್ಸ್ ಕಾಲೋನಿ, ಸದಾಶಿವನಗರ ಇಲ್ಲಿ ಮನೆ ಮಾಡಿಕೊಂಡು ಅವ್ರ ಸಂಸಾರ, ಅವ್ರ ಕಡೆಗೆ ಅವರ ಒಂದು ಕುಟುಂಬನ ಚೆನ್ನಾಗಿ ನೋಡ್ಕೊಂಡ್ರಾಯ್ತು. ಆ ರೀತಿ ದಕ್ಷಿಣ ಕರ್ನಾಟಕದ ರಾಜಕಾರಣಿಗಳು ಅವ್ರಿಗೊಂದು ಸಣ್ಣ ಟಿಪ್ಸನ್ನು ಹಾಕ್ತಾ ಇರ್ತಾರೆ. ಒಂದು ಸಣ್ಣ ಟಿಪ್ಸನ್ನು, ಅವ್ರಿಗೆ ಬೇಕಾದಂಥ ಯೋಜನೆಗಳನ್ನು ಮಾಡಿಕೊಡೋದು, ಅವ್ರಿಗೆ ಬೇಕಾದಂಥ ಪ್ರಾಜೆಕ್ಟ್ಗಳನ್ನು ಕೊಡೋದು, ಅವ್ರಿಗೆ ಬೇಕಾದ ಟೆಂಡರ್ಗಳನ್ನು ಕೊಡೋದು. ಆಗೇನು ಮಾಡ್ತಾರೆ ಉತ್ತರ ಕರ್ನಾಟಕ ರಾಜಕಾರಣಿಗಳು,
ಕೃಷ್ಣಾ ಮೇಲ್ದಂಡೆಯಂತಹ ದೊಡ್ಡ ಯೋಜನೆಗಳ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಅಷ್ಟೇ ಯಾಕೆ, ನಮ್ಮ ಈಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರೇ ಒಂದು ಡೀಟೇಲ್ ಪ್ರಾಜೆಕ್ಟನ್ನು ರಿಪೋರ್ಟ್ ಒಂದು ಮಾಡಿದ್ದಾರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಬಗ್ಗೆ. ಅದನ್ನೇ ಯಾಕೆ ಈಗ ಅವರು ಅನುಷ್ಠಾನಕ್ಕೆ ತರಕ್ಕಾಗ್ತಾ ಇಲ್ಲ? ಕಲ್ಯಾಣ ಕರ್ನಾಟಕವನ್ನು ಯಾಕೆ ನಿಜವಾಗಿ ಕಲ್ಯಾಣ ಕರ್ನಾಟಕ ಅವರೇ ಮುಖ್ಯಮಂತ್ರಿ ಸ್ಥಾನ ಇನ್ನೇನು ಕೇಂದ್ರ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಆದ್ರೆ ಇಲ್ಲೇ ಮಾಡಕ್ ಅವಕಾಶ ಇದೆ. ಕೇಂದ್ರದಲ್ಲೇ ಇವಾಗ ಈ ಕಾವೇರಿದು ಕೇಂದ್ರದ ಕೈಯಲ್ಲಿದೆ, ಕೃಷ್ಣ ಇವ್ರ ಕೈಯಲ್ಲೇ ಇದೆ. ಆದ್ರೆ ಇವರು ಜನಪ್ರಿಯ ಯೋಜನೆಗಳನ್ನ ಕೈ ಬಿಟ್ಟಾಗ ಇಂತಹ ಪ್ರಾಜೆಕ್ಟ್ಗಳನ್ನ ಮಾಡಲ್ಲ. ಈಗಾಗಲೇ ಒಂದ್ಸಲ ಹೇಳಿರೋದಂಗೆ ಈ ಒಂದು ಜನಪ್ರಿಯ ಯೋಜನೆಗಳನ್ನ ಕೈ ಬಿಟ್ಟಾಗ ಮಾತ್ರ ನಾನು ಸ್ಕಾಲರ್ಶಿಪ್ ಕೊಟ್ಟೆ, ನಾನು ಇದು ಕೊಟ್ಟೆ, ಸೈಕಲ್ ಕೊಟ್ಟೆ, ಅಕ್ಕಿ ಕೊಟ್ಟೆ ಅನ್ನೋ ಸಣ್ಣ ಸಣ್ಣ ತೃಪ್ತಿಗಳನ್ನು ಬಿಟ್ಟು ಜನ ಅವರೇ ಒಂದು ಸಬಲೀಕರಣ ಮಾಡಿ ಅವರೇ ಬೆಳೆದು ಅವರೇ ಒಂದು ಕೃಷಿಯನ್ನು ಮಾಡೋಂಥ ಒಂದು ಕೆಲಸವನ್ನು ಮಾಡಬೇಕಾಗಿತ್ತು. ಅದು ಮಾಡಿಲ್ಲ. ಉದಾಹರಣೆಗೆ ಆಂಧ್ರ ಪ್ರದೇಶ ನೀವು ತಗೊಂಡ್ರೆ ನಾಗಾರ್ಜುನ ಪ್ರಾಜೆಕ್ಟ್ ತಗೊಂಡಾಗ ಅಲ್ಲಿ ಸುಮಾರು ಒಂದು 5 ರಿಂದ 6 ವರ್ಷ ಆ ಸರ್ಕಾರಗಳು ಯಾವುದೇ ಜನಪ್ರಿಯ ಯೋಜನೆಗಳನ್ನು ಮಾಡಲ್ಲ, ಯಾವುದೇ ಅನುದಾನ ಹಣವನ್ನು ಬಿಡುಗಡೆ ಮಾಡಲ್ಲ. ಎಲ್ಲ ದುಡ್ಡನ್ನು ಆ ನಾಗಾರ್ಜುನ ಯೋಜನೆಗೆ ಡೈವರ್ಟ್ ಮಾಡ್ತಾರೆ. ಈಗೇನಾಗಿದೆ, ನಾಗಾರ್ಜುನ ಯೋಜನೆಯಿಂದ ಇಡೀ ಆಂಧ್ರ ಪ್ರದೇಶದ ಚಿತ್ರಣವೇ ಬದಲಾಗಿದೆ. ಸೊ ಅಂಥ ಒಂದು ರಾಜಕೀಯ ಇಚ್ಛಾಶಕ್ತಿ ಇರೋ, ಪ್ರಬಲ ನಾಯಕತ್ವ ಇರೋ ರಾಜಕಾರಣಿಗಳಿಗೆ ಮಾತ್ರ ಸಾಧ್ಯ. ಅದು ಕರ್ನಾಟಕದಲ್ಲಿ ನಾವು ಯಾವಾಗ ನೋಡ್ತೀವಿ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಇದಲ್ಲದೆ ಈ ಪ್ರಾಜೆಕ್ಟ್ ಮಾಡಲಿಕ್ಕೆ, ಮೇಕೆದಾಟು ಯೋಜನೆ ಮಾಡಲಿಕ್ಕೆ ರಾಷ್ಟ್ರೀಯ ಜಲ ವಿದ್ಯುತ್ ನಿಗಮ ಸಹ ಮೊದಲೇ ಪ್ರಯತ್ನ ಮಾಡಿತ್ತು. ಅಂದರೆ ಅಲ್ಲಿ ವಿದ್ಯುತ್ತನ್ನ ತಯಾರು ಮಾಡಲಿಕ್ಕೆ. ಆದರೆ ಈ ಡಿಸ್ಪ್ಯೂಟಿಂದ ಮಾಡಲಿಕ್ಕೆ ಆಗಿಲ್ಲ. 4 ಜಲ ವಿದ್ಯುತ್ ಕೇಂದ್ರಗಳನ್ನು ಮಾಡಲಿಕ್ಕೆ 2 ರಾಜ್ಯದವರಿಗೆ ಇಬ್ರಿಗೂ ಸೇರಿ ಅವಕಾಶ ಇದೆ. ಈಗಾಗಲೇ ತಮಿಳುನಾಡು ಒಂದು ಮಾಡಿದೆ, ನಮ್ಮ ರಾಜ್ಯಕ್ಕೆ ಈಗ ಮಾಡಲಿಕ್ಕೆ ಹೊರಟಿದ್ದಾರೆ. ಈ ಎಲ್ಲ ವಿಚಾರವನ್ನು ನಮ್ಮ ಹಿರಿಯ ಪತ್ರಕರ್ತರಾದ ಶ್ರೀಶಾ ಅವರು ಸಹ ಮಾತನಾಡಿದ್ದಾರೆ. ಅವರ ಮತ್ತು ನಮ್ಮ ಕೃಷ್ಣ ಕೊಲ್ಹಾರ ಕುಲಕರ್ಣಿ ಅವರ ಆಡಿಯೋ ಎರಡನ್ನೂ ನಂತರ ಕೇಳಲಿಕ್ಕೆ ಅವಕಾಶ ಇದೆ ವೀಕ್ಷಕರಿಗೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ವಿಸ್ತೃತದಲ್ಲಿ ಹೀಗೆ ವಿಶೇಷ ವಿಚಾರಗಳನ್ನು, ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಹೇಳ್ತಾನೆ ಇರ್ತೀವಿ. ನಾವು ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮ ಜೊತೆ ಬರುವ ಮುಂಚೆ ನಮ್ಮ ಸಿಯಾನ್ ಚಾನಲ್ನ ತಪ್ಪದೇ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಿಮ್ಮ ಬೆಂಬಲ ನಮಗೆ ಬಲ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನಮಸ್ಕಾರ. ಕುಡಿಯುವ ನೀರಿನ ಯೋಜನೆ ಮತ್ತೆ ಜೊತೆಗೆ ವಿದ್ಯುತ್ ಯೋಜನೆ ಅಂತ ಹೇಳ್ತಿದ್ದಾರೆ. ಹೌದು. ಕುಡಿಯುವ ನೀರು ಆ ಕಣಿವೆಯಲ್ಲಿ ಬರುತ್ತಾ, ಇದು ಕಾವೇರಿ ಕಣಿವೆಗೆ ಸೇರುತ್ತಾ ಆ ಪ್ರದೇಶ ಅಂತ ಹೇಳಿ ಅವರು ಜಲಸಂಪನ್ಮೂಲ ಇಲಾಖೆ ಕೇಂದ್ರದವ್ರು ಕೇಳಿದ್ದಾರೆ. ಜೊತೆಗೆ ಈಗ ಕುಡಿಯುವ ನೀರುಗೆ ನಮಗೆ ಕಾವೇರಿದಿಂದ ತಗೊಂಬರಕ್ಕೆ ಬೇರೆ ಬೇರೆ ವ್ಯವಸ್ಥೆ ಈಗಾಗ್ಲೇ ಮಾಡ್ಕೊಂಡಿದ್ದಾರೆ ಬೆಂಗಳೂರು ತರಕ್ಕೆ. ಇವ್ರು ಹೇಳ್ತಾರೆ ಬೆಂಗಳೂರು ನೀರು ಅಂತ ಹೇಳಿ. ಈಗ ಅರಣ್ಯ ಭೂಮಿ ಮುಳುಗಡೆ ಆಗುತ್ತೆ, ಕಂದಾಯ ಭೂಮಿ ಮುಳುಗಡೆ ಆಗುತ್ತೆ. ಈ ಪ್ರಾಜೆಕ್ಟ್ ಏನ್ ಇದು ಸ್ಟ್ರಾಟಜಿ ಏನು ಪೊಲಿಟಿಕಲಿ ಮಾಡ್ತಾ ಇರೋದ, ನಿಜವಾಗ್ಲೂ ನೀಡೆಡ್ ಪ್ರಾಜೆಕ್ಟ್ ಸರ್ ಇದು? ಈಗ ನಡೆದ ಜಗಳ ಪೊಲಿಟಿಕಲಿ ಮಾಡೋದು. ಬಟ್ ಬೇಸಿಕಲಿ ಆ ಸ್ಕೀಮ್ ಇದ್ದದ್ದು, ಮೇಕೆದಾಟು ಸ್ಕೀಮ್ ಇದ್ದದ್ದು ಬೆಂಗಳೂರಿಗೆ ಈಗ ಅವೈಲಬಲ್ ಇದ್ದ ನೀರು ಸಾಕಾಗುವುದಿಲ್ಲ. ಅದಕ್ಕಾಗಿ ಮೇಕೆದಾಟಿನಲ್ಲಿ ಒಂದು ಸಣ್ಣದೊಂದು ಬ್ಯಾರೇಜ್ ಕಟ್ಟಿ ನೀರು ನಿಲ್ಲಿಸಿ ಅದನ್ನು ಕುಡಿಯೋ ನೀರಿಗೆ ಉಪಯೋಗ ಮಾಡೋದು ಅಂತ ಮೂಲತಃ ಒಂದು ಯೋಜನೆ. ಎಷ್ಟನೇ ವರ್ಷದಿಂದ ಇತ್ತು ಸರ್ ಅದು? ನನಗನ್ಸಿದ ಮಟ್ಟಿಗೆ 15 ರಿಂದ 20 ವರ್ಷ. ಕರೆಕ್ಟ್ ಆಗಿ ನಾನು ಬೇರೆ ಕಡೆ ಇದ್ದೀನಿ, ಕರೆಕ್ಟ್ ಆಗಿ ಹೇಳಲಿಕ್ಕಾಗಲ್ಲ. ಬಟ್ 15 ರಿಂದ 20. ಆಮೇಲೆ ಹಿಂದೆ ಇದನ್ನು ಬಹಳ ವಿಶೇಷ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇದ್ದಾಗನ MB ಪಾಟೀಲ್ರು ನೀರಾವರಿ ಮಂತ್ರಿ ಇದ್ರು. ಹೌದು. ಆ ವೇಳಕ್ಕ ಅದನ್ನು ಸರಿಯಾಗಿ ಗುರುತಿಸಿ ಮಾಡಿ ಒಂದು ರೂಪ ಕೊಟ್ರು ಅದಕ್ಕ. ಆ ರೂಪ ಕೊಟ್ಟ ಮೇಲೆ ಅಷ್ಟ್ರಾಗನ ಅವ್ರದ್ದು ಇದು ಹೋಯ್ತು. ಆಮೇಲೆ DPR ಮಾಡಿ ಅದನ್ನ ಸುಮಾರಾಗಿ ಸೆಂಟ್ರಲ್ ಗವರ್ಮೆಂಟ್ ಮತ್ತು ಸುಪ್ರೀಂ ಕೋರ್ಟ್ ಒಪ್ಪಿಗೆ ಕೊಟ್ಟಿದೆ. ಕುಡಿಯುವ ನೀರಿನ ಯೋಜನೆ ಆದ್ದರಿಂದ ಯಾವುದು ತಕರಾರು ತೆಗಿಲಿಕ್ಕೆ ಬರುದಿಲ್ಲ ಅಂತ ಹೇಳಿ. ಇದು ಒಂದು. ಆಮೇಲೆ ಎರಡನೇದು, ತಮಿಳುನಾಡಕ್ಕೂ ಮತ್ತು ಇದಕ್ಕೂ ಏನೂ ಸಂಬಂಧ ಬರುದಿಲ್ಲ. ಕಾವೇರಿ ಮೂಲದ ನೀರ್ ಇರಬೇಕು, ಇಲ್ಲ ಅಂತ ಅನ್ನೋದಿಲ್ಲ. ಬಟ್ ಆ ನೀರಿಗೂ ಇವ್ರಿಗೆ ಕೊಡೋ ನೀರು ಎಲ್ಲಿಂದ ಕೊಡ್ಬೇಕಾಗಿತ್ತು ಅಲ್ಲಿಂದ ಕೊಟ್ಕೊತಾನೆ ಇದ್ದಾರೆ. ಹೌದು. ನಮಗೆ ನೀರು ಬರೋದಿಲ್ಲ ಅಂತ ಹೇಳಿ ವಿನಾಕಾರಣ ತಕರಾರು ತಮಿಳುನಾಡಿದ್ದು. ಸೊ ಅದನ್ನ ಎತ್ತಿ ಹಿಡಿದು ಈಗ ಕಾಂಗ್ರೆಸ್ ಅದನ್ನ ಏನೋ ತನ್ನ ಪಾಡಿಗೆ ಒಂದು ಅದರಿಂದ ಏನೋ ಕಿತ್ತಾಕೋಬೇಕು ಅಂತ ಹೇಳಿ ಈಗ ನಡೆದದ್ದು ರಾಜಕೀಯ ಜಗಳ. ಅದು ಆಕ್ಚುಲಿ ಅಲ್ಲಿ ಆ ಈಗಿದ್ದ ಸರ್ಕಾರದೊಳಗ ಅದು ಸುಮಾರು ಮುಂದೆ ಹೋಗಿದ್ದಾರೆ ಅವರು. ಸುಪ್ರೀಂ ಕೋರ್ಟ್ ಓಕೆ ಕೊಟ್ಟಿದೆ. ಈಗ ನನಗನ್ಸಿದ ಮಟ್ಟಿಗೆ
ಅದ್ಯಾವ್ದೋ ಹಸಿರು ಕೋರ್ಟ್ ಇದೆಯಲ್ಲ ಗ್ರೀನ್ ಟ್ರಿಬ್ಯುನಲ್ ಚೆನ್ನೈಲಿ ಸ್ವಯಂ ಪ್ರೇರಿತ ದೂರು ತಗೊಂಡಿದೆ ಸರ್. ತಗೊಂಡಿದೆ. ಅದಕ್ಕೆ ಅದು ಒಂದೇನೋ ಉಳಿದಿದೆ. ಅದು ಬಿಟ್ರೆ ಅದನ್ನ ಆಕ್ಚುಲಿ ಆಲ್ಮೋಸ್ಟ್ ಈ ಸರ್ಕಾರ ಅದನ್ನ ಒಪ್ಕೊಂಡದ ಮಾಡ್ತೀನಿ ಅಂತ ಹೇಳಿದ್ಯಪ್ಪ. ಯಾವ್ದು ಕೇಂದ್ರ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ. ಹಾ, ಈ ಕರ್ನಾಟಕದ ಬಿಜೆಪಿ ಸರ್ಕಾರ ಹಾ, ಅದನ್ನು ಮಾಡುವ ಇದನ್ನ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಮಾಡ್ಕೊಳ್ತಾ ಇದೆ. ಆದ್ರೆ ಇವಾಗ ಕೇಂದ್ರದಲ್ಲಿ ಮೂವ್ ಮಾಡ್ತಾ ಇಲ್ಲ ಫೈಲ್ ನ ಅನ್ನೋದೇ ತಾನೇ ಪ್ರಶ್ನೆ ಇರೋದು ಸರ್. ಎಲ್ಲಿ ಮೂವ್ ಆಗಂಗಿಲ್ಲ. ಈಗ ಕೇಂದ್ರ ಜಲ ಆಯೋಗಕ್ಕೆ ಕಳಿಸ್ಬೇಕಾಗಿತ್ತು ಅವರು. ಹೌದು, ಹೌದು, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಿಂದ ಜಲ ಆಯೋಗಕ್ಕೆ ಹೋಗ್ಬೇಕಿತ್ತು, ಅಲ್ಲಿ ಕಳ್ಸಿಲ್ಲ ಅಂತ. ಹೌದು, ತಲುಪಿಸಿಲ್ಲ ಇವರು. ತಲುಪಿಸಿಲ್ಲ ಅಷ್ಟೇನೆ, ತಲುಪಿಸಬಹುದು ಅಂತ ನಾನು. ತಲುಪಿಸಬಹುದು, ಹೌದಲ್ಲ. ಆ ತಲುಪಿಸೋ ಕೆಲಸ 3 ವರ್ಷದಿಂದ ನಡೀತಿಲ್ಲ ಅನ್ನೋದು ಇವ್ರ ಪ್ರಶ್ನೆ ಇವಾಗ ವಿರೋಧ ಪಕ್ಷದವ್ರದ್ದು. ಹೌದು ಹೌದು ಹೌದು. ಇವಾಗ ಏನು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ತೀರ್ಪು ಬರೋಕೆ ಕಾಯ್ತಾ ಇರೋದು ಅಂತನಾ ಇದೇನು ಸರ್? ಸುಪ್ರೀಂ ಕೋರ್ಟ್ ನಲ್ಲಿ ಬಂದಾಗಿದೆ ಅದು ನಾನು ತಿಳಿದ ಮಟ್ಟಿಗೆ. ಈಗ ಸುಪ್ರೀಂ ಕೋರ್ಟ್ಗೆ ಮತ್ತೆ ಇವರು ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿದ್ರಲ್ಲ, ಅದನ್ನ ಅದು ವಜಾ ಮಾಡ್ತು. ಅದಕ್ಕೆ ಮೇಲ್ಮನವಿ ಸಲ್ಲಿಸ್ಕೊಂಡಿದ್ದಾರೆ ತಮಿಳ್ನಾಡವರು. ಈ ಕಾವೇರಿ ಕಣಿವೆ ಪ್ರದೇಶದಲ್ಲಿದ್ರೆ ಮಾತ್ರ ನೀರು ಉಪಯೋಗಿಸ್ಕೋಬೇಕು ಅಂತನಾ ಸರ್? ಇಲ್ಲಿ ಎಲ್ಲಿ ಬೇಕು ನೋಡಮ್ಮ, ಒಂದು ಸುಪ್ರೀಂ ಕೋರ್ಟ್ ಜನರಲ್ ಆರ್ಡರ್ ಇದೆ. ಏನು ಅಂದ್ರೆ ಕುಡಿಯುವ ನೀರಿನ ಸಲುವಾಗಿ ಎಲ್ಲೇ ನೀರಿರ್ಲಿ ಅದಕ್ಕೆ ತಕರಾರು ಮಾಡಬಾರ್ದು. ಈಗ ಮಹದಾಯಿದು ಅದೇ ಜಗಳಕ್ಕೆ ಬಂತು. ಮಹದಾಯಿ ಜಗಳನು ಅದೇ. ಆ ಮಹದಾಯಿಗೆ ಇವರು ನಮ್ಮ ಸರ್ಕಾರದವರು ಅಂದ್ರೆ ಎರಡೂ ಸರ್ಕಾರಗಳು ಕಳೆದೊಂದು 20 ವರ್ಷದಿಂದ ಇದನ್ನೇ ಕೊಟ್ಬಿಡ್ತಾರೆ. ಧಾರವಾಡ ಮತ್ತು ಬೇರೆ ನವಲಗುಂದ ನರಗುಂದಕ್ಕೆ ಕುಡಿಯೋ ನೀರಿಗೆ ಉಪಯೋಗ ಮಾಡ್ತೀವಿ ಅಂತ ಹೇಳಿ ಅವಾಗ ಅದನ್ನ ಕೊಟ್ಟು ಬಿಡ್ತದ್ದು. ಅವ್ರು ಕುಡಿಯೋ ನೀರಿಗೆ ಮಾಡೋದಿಲ್ಲ, ಭೂಮಿಗೆ ಮಾಡ್ತಾರ ಅಂತ ಗೋವಾದವ್ರ ಜಗಳ. ಸೊ ಈಗ ಇದೂ ಸಹಿತ ಹಾಗೇನೆ ಅವರು ಕುಡಿಯೋ ನೀರಿಗೆಲ್ಲ ಬೇರೆ ಉಪಯೋಗಕ್ಕೆ ತಗೋತಾರಂತಾನೆ ತಮಿಳುನಾಡು ಜಗಳ ತೆಗೆದಿದೆ. ಬೇರೆ ಅಂದ್ರೆ ಇವರು ವಿದ್ಯುತ್ ಬಳಕೆಗೆ ತಗೋತೀವಿ, ವಿದ್ಯುತ್ ತಯಾರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೌದ್ರಿ, ವಿದ್ಯುತ್ ತಯಾರು ಮಾಡಿಂದ ಹೊರಗೆ ಬರೋ ನೀರು ಮತ್ತೆ ತಿರುಗಿ ಅಲ್ಲಿಗೆ ಹರಿದು ಹೋಗ್ತದದು. ಅದರಿಂದ ನಿಮಗೇನು ತೊಂದರೆ ಆಗುದಿಲ್ಲ ಅಂತ ನಮ್ಮವ್ರದ್ದು. ಹೌದು, ಕುಡಿಯುವ ನೀರಿನ ಬಳಕೆಗೆ ಬಳಸ್ಕೊಳಕ್ಕೆ ಎಲ್ಲ ಅವಕಾಶ ಇದೆ. ಇದೆ 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 ಇದೆ. ಈಗ ಅವ್ರೇನ್ ಹೇಳ್ತಾ ಇದಾರೆ, ನಮ್ಮ ನೀರ್ ನಮ್ಗೇನ್ ನಮ್ ಪಾಲ್ ಕೊಡ್ಬೇಕಾ, ಆ ನೀರು ನಮ್ಗ್ ಬರುತ್ತೆ ತಾನೆ, ಅದ್ರಲ್ಲೇ ಬಳಸ್ಕೊಳ್ಳಲ್ಲ ತಾನೆ ಅಂತ ಕೇಳ್ತಿದ್ದಾರೆ. ಯಾರು? ತಮಿಳ್ನಾಡವರು. ಅದ್ರೊಳಗಿನ ಬಳಸಿಕೊಳ್ಳೋದೇ ಇಲ್ಲಲ್ಲ, ಪ್ರಶ್ನೆ ಬರುತ್ತೆ. ಅದ್ರಲ್ಲಿ ಬಳಸೋ ಪ್ರಶ್ನೆನೇ ಇಲ್ಲ. ಅಲ್ಲಿಂದ ಬಳಸೋ ಪ್ರಶ್ನೆನೇ ಇಲ್ಲ. ಮೇಕೆದಾಟುದಿಂದ ತಮಿಳ್ನಾಡಿಗೆ ಬಳಸಲಿಕ್ಕೆ ಅಲ್ಲಿ ಯಾವುದು ಇದು ಇಲ್ಲ. ಅದು ಬಂದು ತಿರ್ಗಾ ಕಾವೇರಿಗೆ ಕುಡ್ಕೋತದದು. ಆ ತೊರೆ ಕಾವೇರಿಗೆ ಬಂದು ಕುಡ್ಕೊತದೆ. ಅದು ಕಡಿಮೆ ಆಗ್ತದಂತ ಅವ್ರ ಜಗಳ. ಕಡಿಮೆ ಆಗುದಿಲ್ಲ, ನಿಮಗ್ ಕೊಡೋ ನೀರು ನಿಮಗ್ ಕೊಡ್ತೀವಿ ಅಂತ ಇವ್ರು ಹೇಳ್ತಾರೆ. ಕೊಡ್ತಾರೆ ಅವ್ರು ಅದನ್ನ. ಇದು ಸುಮಾರು 20 ವರ್ಷದಿಂದ ಇದು ನಡೀತಾ ಇದೆ ಸರ್. ಯಾಕೆ ಇಚ್ಛಾಶಕ್ತಿ ಕೊರತೆನಾ ನಮಗೆ? ಬೆಂಗಳೂರು ಬೆಳೀತಾ ಇದೆ. ಬೆಂಗಳೂರು ಒಂದೇ ಅಲ್ಲಮ್ಮ, ನೀವು ಬೆಂಗಳೂರು ಶಶಿರೇಖಾ ಅಲ್ಲಿ ಕೂತ್ಕೊಂಡು ಬೆಂಗಳೂರು ಮಾತಾಡ್ತೀವಿ. ನಮ್ ಬಿಜಾಪುರಕ್ಕೆ ಏನ್ ಮಾಡ್ತೀರಿ? ಹೌದು ಸರ್. ಈಗ 60 ವರ್ಷದಿಂದ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಹಾಗೆ ಉಳ್ಕೊಂಡ್ ಕೂತಿದೆ. 62 ವರ್ಷ ಯಾವ್ದಾರ ಒಂದು ಪ್ರಾಜೆಕ್ಟ್ ಕಂಟಿನ್ಯೂ ಆದದ್ದು ಜಗತ್ತಿನಾಗ ಎಲ್ಲರ ಇದೆಯಾ ಉದಾಹರಣೆ? ಇಲ್ಲ. ಜನರಲ್ ಆಗಿ ಒಂದು ಪ್ರಾಜೆಕ್ಟ್ ಒಂದು ಪ್ರಾಜೆಕ್ಟ್ ನೀವು ಯೋಜನೆ ಶುರು ಮಾಡಿ, ಎಷ್ಟೇ ದೊಡ್ಡದಿರ್ಲಿ ಸಣ್ಣದಿರ್ಲಿ, ಮಿನಿಮಮ್ 3 ವರ್ಷನಾಗ ಮುಗಿಬೇಕು, ಮ್ಯಾಕ್ಸಿಮಮ್ 5 ವರ್ಷನಾಗ ಮುಗಿಬೇಕು. ಹೌದು. ಯಾಕಂದ್ರೆ ಯಾವುದೇ ಯೋಜನೆ ಆಯುಷ್ಯ 50 ವರ್ಷದ. 50 ವರ್ಷಕ್ಕಿಂತ ಹೆಚ್ಚಿಲ್ಲ ಅದಕ್ಕೆ. ಅಂದ್ರೆ ಅದು ಕೆಟ್ಟ ಹೋಗ್ತದೆ ಅದ್ ಮುಂದೆ. ಈಗ ಹೆಂಗ ನಮ್ ವೆಹಿಕಲ್ 10 ವರ್ಷ 5 ವರ್ಷ ಅಂತ ನಿಗದಿ ಮಾಡಿರ್ತಾರಲ್ಲ, ಹಂಗ ಇವನು ಈಗ ಅದನ್ನೇ. ಮತ್ತೆ ತುಂಗಭದ್ರಾ ಡ್ಯಾಮ್ ಆಲ್ರೆಡಿ 50-60 ವರ್ಷ ಮುಗಿದು ಹೋಯ್ತು ಅಂತ ಹೇಳಿ ಅದ್ ಡಿಸ್ಕಾರ್ಡ್ ಮಾಡೋ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಮೋರ್ ದನ್ 50% ಹೂಳು ತುಂಬಿದೆ, ನೀರೇ ನಿಲ್ಲೋದಿಲ್ಲ ಅಲ್ಲಿ. ಸೊ ಇದೇ ರೀತಿಯಾಗಿನೇ ಇವ್ರು 20-30 ವರ್ಷ ಗಟ್ಲೆ ಒಂದ್ ಸಣ್ಣದು ದೊಡ್ಡದು ಎಲ್ಲಾನು ಮಾಡಿ ನಮ್ಮ ಸರ್ಕಾರದ ಇದು ಅದು ತಪ್ಪು. ಬೆಂಗಳೂರು ಒಂದು ನೀವು ನೋಡ್ತೀರಿ, ಇಡೀ ಕರ್ನಾಟಕದಾಗೆ ಅದೇ ಹಣೆ ಬಾರಿದೆ. ಈಗ ಅಪ್ಪರ್ ಬ್ರಿಡ್ಜ್ ಕೃಷ್ಣ ಪ್ರಾಜೆಕ್ಟ್ ಅಲ್ಲಿ ಏನ್ ಸಮಸ್ಯೆ ಆಯ್ತು ಇದೇ ಸಂದರ್ಭದಲ್ಲಿ ಹೇಳ್ಬಿಡಿ ಸರ್. ಏನ್ ಸಮಸ್ಯೆ ಅಂದ್ರೆ 524ಕ್ಕೆ ಈಗ 524 ತನಕ ಆಲ್ಮಟ್ಟಿ ಡ್ಯಾಮ್ ಏರಿಸಿ ನೀರು ಸಂಗ್ರಹ ಮಾಡ್ಕೊರಿ 130 TMC ಅಂತ ಹೇಳಿದ್ರು ಕೂಡ 2010 ತೀರ್ಪು ಕೊಟ್ಟಾರ. 11 ವರ್ಷ ಮುಗಿದು 12ನೇ ವರ್ಷ ಬರ್ತೀಗ. ಹೌದು. ಮತ್ತ ಅದನ್ನ ಏರ್ಸೋದ್ ನಿಮ್ ಮನೆ ಬರಕಾಗಲ್ಲ. ಏರಿಸ್ಲಿಕ್ಕೇನು 20 ಹಳ್ಳಿ ಮುಣುಗ್ತಾವ, 1 ಲಕ್ಷ
ಚಿಲ್ಲರೆ ಭೂಮಿ ಸ್ವಾಧೀನ ಮಾಡ್ಕೋಬೇಕು. ಹ್ಮ್ ಅದಕ್ಕೆ ಇವ್ರ ಹತ್ರ ದುಡ್ಡಿಲ್ಲ, ದುಡ್ಡು ಕೊಡೋದಿಲ್ಲ. ಹೌದು. ಅದು ಕೊಟ್ಟು ಮಾಡಿದ್ರೆ ತಿರುಗಿ 16 ಲಕ್ಷ ಹೆಕ್ಟೇರ್ ಜಮೀನು ನೀರಾವರಿ ಆಗ್ತದೆಂಬ ಖಬರ್ ಇವ್ರಿಗಿಲ್ಲ. ಹ್ಮ್ ಅದಕ್ಕೆ ನಿಂತಿದೆ. ಹ್ಮ್ ಒಂದ್ ಅಂದ್ರೆ ಇಲ್ಲಿ ಮತ್ತೆ 5,000 vote bank, ರಾಜಕೀಯ ಇಚ್ಛಾಶಕ್ತಿ, ಹಾ ಇಲ್ಲಿ ಮತ್ತೆ ರಾಜಕೀಯ ಇಚ್ಛಾಶಕ್ತಿ, ವೋಟ್ ಬ್ಯಾಂಕ್ ಎಲ್ಲ ಗಣನೆಗೆ ತಗೋತಾರೆ. ಹೌದು. ಅದರಿಂದ ಅದು ಏನಂತೀರಿ ಗೊತ್ತಾ, ಒಂದ್ ಯಾವ್ದೋ ಒಂದ್ ಕೆಲಸ ಮಾಡ್ತಿದ್ದೇನು ಸಬ್ ಇದು ಅಂತಾರಲ್ಲ, ಆ ತರ ಇದು. ಹ್ಮ್ ಮೇಜರ್ ಇದ್ದು ನಿಮ್ಮ ಹತ್ರಕ್ಕೆ ಇಚ್ಛಾಶಕ್ತಿ ಇಲ್ಲ, ಮಾಡೋದಿಲ್ಲ, ಹೌದು. ಮಾಡೋದನ್ನಿಲ್ಲ. ಅದೇ ಆಂಧ್ರದವರು ನಾಗಾರ್ಜುನ ಸಾಗರ್ ಕಟ್ಟುವಾಗ ಹಾ 4 ವರ್ಷ ಇಡೀ ಸ್ಟೇಟ್ ನೊಳಗೆ ಜನಪ್ರಿಯ ಯೋಜನೆಗಳನ್ನ ಬಂದ್ ಮಾಡಿಬಿಡ್ತೇವೆ. ಹೌದು. ಜನಪ್ರಿಯ ಅಂದ್ರೆ ಈಗ ನೀವು ಶಾದಿ ಭಾಗ್ಯ, ಅನ್ನ ಭಾಗ್ಯ, ಏನೇನೋ ಭಾಗ್ಯಗಳನ್ನು ಕೊಡ್ತಿರಲ್ಲ, ಹೌದು. ಅವನ್ನ ಒಂದ್ 4 ವರ್ಷ ಬಂದ್ ಮಾಡಿ ಅಷ್ಟು ಯೋಜನೆಯನ್ನು ಮುಗಿಸಿದ್ರು ಅಂತಂದ್ರ ಹ್ಮ್ ಅದ್ರದ್ದು ಬೆನಿಫಿಟ್ ಯಾರಿಗ್ ಸಿಗ್ತದೆ? ನಿಮ್ಮ ಸ್ಟೇಟ್ಗೆ ಸಿಗ್ತದ, ಮಂದಿಗೆ ಸಿಗ್ತದ. ಅದು ಹೌದು. ಅವರು ಸಂಪೂರ್ಣ ಸಬಲರಾಗ್ತಾರೆ ರೈತರು. ಸಬಲರಾಗ್ತಾರೆ, ನಿಮ್ಗೆ ದುಡ್ಡು ಬರ್ತದೆ, ಆದಾಯ ಬರ್ತದೆ, ಆವಾಗ ಬೇಕಾದಷ್ಟು ಭಾಗ್ಯಗಳನ್ನು ಮಾಡ್ಕೋರಿ. ಹ್ಮ್ ಅದು ಬಿಟ್ಟು ಈಗ ಮೊದಲು ಭಾಗ್ಯ, ಆ ಭಾಗ್ಯ ನಿಲ್ಸಿದ್ರಿ ಅಂದ್ರೆ ನಿಂತು ಅಂತ ಹೇಳಿ ಹ್ಮ್ ಇವೆಲ್ಲ ಎಲ್ಲೋ ನೋಡಿ. ಮೊದಲೆಲ್ಲ ಇವು ಇರ್ತಿದ್ದಿಲ್ಲ, ಆಗ್ಲೂ ಜನ ಬದುಕ್ತಿದ್ರಲ್ಲೋ, ಎಲ್ಲೋ 2 ಹೊತ್ತು ಊಟನೋ 1 ಹೊತ್ತು ಊಟ ಮಾಡೋಣ. ಹ್ಮ್ ಒಂದ್ 3-4 ವರ್ಷ ನೀವು ಅದನ್ನ ಮಾಡಿದ್ರಿ ಅಂದ್ರೆ ಎಲ್ಲ ಯೋಜನೆಗಳು ಮುಗಿದೋಗ್ಬಿಡ್ತಾವ. ಇವತ್ತು ಉತ್ತರ ಕರ್ನಾಟಕ ಅಭಿವೃದ್ಧಿ ಪಥದಲ್ಲಿ ಎಲ್ಲೋ ಸಾಕ್ತಿತ್ತು ಈ ಯೋಜನೆ ಪೂರೈಕೆ ಮಾಡಿದ್ರೆ. ಅಯ್ಯೋ, 30 ವರ್ಷದಿಂದ ಮುಗಿತಿತ್ತು, ಹ್ಮ್ 30 ವರ್ಷದ ಹಿಂದೆ ಮುಗಿತಿತ್ತು. ಹ್ಮ್ ಅವ್ರು ಏನ್ ಹೇಳಿದ್ರು, ಮೊದ್ಲೇ ಬಚಾವತ್ ಆಯೋಗ ಮುಗಿದ ತಕ್ಷಣನೇ 2ನೇ ಆಯೋಗ ಮಾಡ್ರಿ, ಉಳಿದ್ ನೀರ್ ಹಂಚ್ರಿ ಅಂತ ಹೇಳಿದ್ರು. ಹ್ಮ್ ಅವಾಗೇ ಅನಿಸ್ತಿದ್ರಿ. ಈಗ 2010ದಾಗ ಹಂಚಿದ್ರು. ಹ್ಮ್ ಇದು ದಿಸ್ ವುಡ್ ಹ್ಯಾವ್ ಬೀನ್ ಡನ್ ಇನ್ 1990. ಎಷ್ಟಾಯ್ತು? 30 ವರ್ಷ ಆಯ್ತು. ಹಾ ಏನ್ ಮಾಡ್ತೀರಾ? ಏನ್ ಮಾಡಿ ಬರೋದೇ ಇಲ್ಲ. ಇಲ್ಲಿ ಎಲ್ಲಿವರೆಗೆ ಇಂಥ ರಾಜಕಾರಣಿಗಳು ಇರ್ತಾರೋ ಅದು ಪೂರ್ತಿ ಆಗೋದಿಲ್ಲ. ಎಲ್ಲೂ ಅಬ್ಬೆ ಪಾಟೀಲ್ ಅಂತವ್ರು ಮುಂಗೆ ಬಲದಿಂದ ಹ್ಮ್ ತನ್ನ ಜಿಲ್ಲೆಯನ್ನು ಪೂರ್ತಿ ನೀರಾವರಿ ಮಾಡ್ಕೊಂಡ್ಬಿಟ್ರು. ಅವರು ಹ್ಮ್ ಮಾಡಿದ್ರು ಕಣ್ಣೆದುರಿಗೆ. ಅವು ಇವ ನಮ್ಮ ಹತ್ರ ಇದೇ ಸಿಎಂ ಈಗ ಬಸವರಾಜ ಬೊಮ್ಮಾಯಿ ಇದ್ದವ್ರೆ ನೀರಾವರಿ ಮಂತ್ರಿ ಇದ್ದಾಗ ಹಾ ಈಗ ಎಂತ ಅಪರೂಪದ ಕೆಲಸಗಳನ್ನು ಮಾಡಿ ಪೂರ್ತಿ ಉತ್ತರ ಕರ್ನಾಟಕದ ರೆಡಿ ಮಾಡಿ ಇಟ್ಟಿದ್ರು ಅವರು. 2000 ಹಾ ಎಷ್ಟು 18 2018 2013ರಿಂದ 18 ಅವರಿದ್ರು ನೀರಾವರಿ ಮಂತ್ರಿ. ಹ್ಮ್ ಅದಕ್ಕಿಂತ ಮೊದಲು ಎಚ್ ಕೆ ಪಾಟೀಲ್ ಇದ್ರು. ಮಾಡಿದಾರ, ಕೆಲಸ ಮಾಡಿಲ್ಲ ಅಂತಿಲ್ಲ, ಬಟ್ ಅವರಿಗೆ ಸಪೋರ್ಟ್ ಕೊಡೋದಿಲ್ಲಲ್ಲ. ಹೌದು. ನಿಮ್ ಮುಖ್ಯಮಂತ್ರಿಗಳು ಯಾರೋ ಒಬ್ರು ಮೈಸೂರು ಕಡೆಯವ್ರು ಇದ್ದಾರ, ಅಲ್ಲಿ ಯಾಕೆ ಬಿಡ್ರಿ, ಈಗ ಮೊದ್ಲು ಇಲ್ಲಿ ಮಾಡ್ಕೊಂಬೇಡ, ಅಲ್ಲಿ ಆಮೇಲೆ ನೋಡೋಣ ಅಂತ. ಹಿಂಗಾಗಿ ಹಿಂದ್ ಬುಳ್ಕೊತೋಗ್ಯದ. ಈಗ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರೇ ಇದ್ದಾರಲ್ಲ ಸರ್. ಅದೇ ಮಾಡ್ಲಿಕ್ಕೆ ರೆಡಿ ಇದ್ದಾರಲ್ಲ, ಮತ್ ನೀವೇ ಅವ್ನ ಕಾಲು ಇಳಿದು ತೆಗ್ಲಿ ಕಟ್ಟಿರಲ್ಲ, ತೆಗೆದು ಬಿಡೋಣ ಅಂತ ಹೇಳಿ. ಒಳಗಿಂದೊಳಗೆ ಹಾ ನೀವು ಸಪೋರ್ಟ್ ಕೊಡ್ಲಿಲ್ಲ ಅಂದ್ರೆ ಹೆಂಗ ಆಗ್ಬೇಕು? ಅಲ್ಲಿಂದ ಅವರು ನಿಲ್ಬೇಕಾಗ್ತದ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಪಕ್ಷಭೇದ ಮರೆತು ಎಲ್ಲರೂ ಅವ್ರಿಗೆ ಸಪೋರ್ಟ್ ಕೊಟ್ಟು ಅಂದ್ರೆ ಎಲ್ಲ ಒಂದ್ ಕಡೆ ಉತ್ತರ ಕರ್ನಾಟಕಕ್ಕೆ ಯಾವಾಗ್ಲೂ ಒಂದ್ ರೀತಿ ಮಲ್ತಾಯಿ ಧೋರಣೆ ಆಗ್ತಿದೆ ಅಂತ ನೀವು 100%. ಮಲ್ತಾಯಿ ಧೋರಣೆ ಅಲ್ಲ, ಅದು ಆಗ್ಲಿ ಆಗದೆ ಇಲ್ಲ, ಅವಕಾಶ ಎಲ್ಲಾ ಮುಗಿದ ಮೇಲೆ ಅವ್ರಿಗೆ ಕೊಡೋಣ. ದಕ್ಷಿಣದಲ್ಲಿ ಮೊದ್ಲಾಗ್ಲಿ ಅಂತಾರ. ಹಂಗ ಯಾಕಂದ್ರೆ ಅವ್ರದ್ದು ಬಲ ಇದೆ. ಕಾವೇರಿ ಕೃಷ್ಣ 2 ಕಣ್ಣುಗಳ ತರ ಯೋಚನೆ ಮಾಡ್ಬೇಕು ಅಂತ ನೀವು ನಿಮ್ಮ ಅಭಿಪ್ರಾಯ? ಬಹಳ ದಿವಸದಿಂದ ಬರ್ಕೊಟ್ ಬಂದೇನೆ ಅದನ್ನ ಮಾಡಿಲ್ಲ ಇವ್ರು. ಕಾವೇರಿ ಒಳಗೆ ಒಂದ್ ಚೂರು ಏನಾರ ಹೆಚ್ಚು ಕಡಿಮೆ ಅಂದ್ರೆ ಇಡೀ ಸ್ಟೇಟಿಗೆ ಬೆಂಕಿ ಹಚ್ಚಿದವ್ರಿಗೆ ಎದ್ ನಿಂದಿರ್ತಾರೆ. ಆದ್ರೆ ಕೃಷ್ಣ ನೀರ್ನ ಸುಮ್ನೆ ಹರಿದು ಸಾಗರ ಸೇರ್ತಾ ಇದೆ. 174 TMC ನೀರ್ ಹರಿದು ಹೋಗ್ತಾ ಇದೆ. ಫಾರ್ ಯುವರ್ ಇನ್ಫಾರ್ಮೇಶನ್, 174 TMC ಅಂದ್ರೆ ಎಷ್ಟಾಯ್ತು ನೀರು? ನಿಮ್ಮ ಕಾವೇರಿಯಲ್ಲಿ ನಿಲ್ಲುವಷ್ಟು ನೀರಿನಕ್ಕಿಂತ ಹೆಚ್ಚು ನೀರು ಸಾಗರ ಸೇರ್ತಾ ಇದೆ. ಅಂದ್ರೆ ಜನರ ಎಮೋಷನ್ ಯಾವ ಕಡೆ ಇದೆ ಅನ್ನೋ ಕಡೆ ಮಾಡ್ತಾ ಇರ್ತಾರ ರಾಜಕಾರಣಿಗಳು. ಅಷ್ಟೇ, ಯಾರು ಮಾಡ್ತಾರ ಅವ್ರು ಮಾಡ್ತಾರೆ. ಇದೇ ವಿರೋಧ ಪಕ್ಷ ಉತ್ತರದಲ್ಲಿ ಹೋಗಿ ಕೇಳ್ಬಹುದಲ್ವಾ, ಅಪರ್ ಕೃಷ್ಣ ಪ್ರಾಜೆಕ್ಟ್ ನ ಬೇಗ ವ್ಯವಸ್ಥೆ ಮಾಡೋಣ ಅಂತ? ಎಲ್ಲಿ ಮಾಡ್ತಾರೆ? ಮೇಕೆದಾಟು ಮಾಡಿದ್ರು, ಹಿಂದಕ್ಕೆ ಬರಬೇಕು ಅಂತ ಹೇಳಿ ಕೃಷ್ಣ ನಡಿಗೆ ಅಂತಂದ್ರು. ಆ ಕೃಷ್ಣ ನಡಿಗೆ ಅಂತ ಪೂರ್ತಿ ಮಾಡಿದ್ರ ಅವರು? ಮಾಡಿಲ್ಲ. ಮತ್ತೆ
ನಿಮ್ ಇಲೆಕ್ಷನ್ ಬಂತು ಅಂದ್ರೆ ಕೃಷ್ಣಾ ನದಿ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಬರ್ತದೆ. ನಮ್ಮಲ್ಲಿ ಹಂಗ ಬಿಜಾಪುರದಾಗ ಇಲೆಕ್ಷನ್ ಬಂತು ಅಂದ್ರೆ ಬಿಜಾಪುರ ಕುಡಿಯುವ ನೀರಿನ ನಾ ಮಾಡ್ತೀನಿ ಅಂತ ಇಲ್ಲಿ ನಿಂತಾವ ಹೇಳ್ಕೊಟ್ಟು ಹೋಗ್ತಾನ. ಆಯ್ತು, ಆರ್ಸ್ ಬಂದ್ಮೇಲೆ ತನ್ನ ಕೆಲಸ ತಾ ಮಾಡ್ಕೊತಿರ್ತಾನ. ಸಾಯಲ್ರಾಕಂತ ಜನ ಈಗೂ 2 ದಿನಕ್ಕೊಮ್ಮೆ ನೀರು ಬರ್ತದ ಗೊತ್ತಾ? ಈಗಲೂ ಸಹಿತ ಬಿಜಾಪುರಕ್ಕೆ ಈಗಲೂ ಕುಡಿಯೋ ನೀರು 2 ದಿವಸಕ್ಕೆ ಒಂದ್ಸರಿ ಕೊಡ್ತಾರೆ. 8 ದಿನ 8 ದಿನ ಅಮ್ಮ. 8 ದಿನ. 2 ದಿನ ಅಲ್ಲ, 8 ದಿನ. ಅಂದ್ರೆ ವಿರೋಧ ಪಕ್ಷ ಉತ್ತರ ಕರ್ನಾಟಕವನ್ನ ಸಂಪೂರ್ಣವಾಗಿ ಕಡೆಗಣಿಸಿದೆ ಅಂತ ತಿಳಿಬಹುದಲ್ಲ ಸರ್ ಇದ್ರಲ್ಲಿ? ಸಂಪೂರ್ಣವಾಗಿ ಎಲ್ಲಾ ಸರ್ಕಾರಗಳು ಕಡೆಗಣಿಸಿದೆ. ಸ್ವಚ್ಛಾಗಿ ಬರೀರಿ, ಅದಕ್ಕೇನಿಲ್ಲ, ಹೆಸರು ತಗೊಂಡು ಬರೀರಿ ಬೇಕಾದ್ರೆ. ಕಣಗಳಿಸ್ತಾನೆ ಇದ್ದೆ 66 ವರ್ಷದಿಂದ. 66 ವರ್ಷದಿಂದ. ಇವಾಗ ಉತ್ತರ ಕರ್ನಾಟಕದ ಜನ ಪ್ರಶ್ನೆ ಮಾಡ್ಬೋದಿತ್ತಲ್ಲ ಸರ್, ಯಾಕೆ ನೀವು ಕಾವೇರಿಗಾದ್ರೆ ಇಷ್ಟೊಂದು ಕಾಳಜಿ ವಹಿಸ್ತೀರಾ, ನಮ್ಮನ್ನ ಯಾಕೆ ಇಷ್ಟೊಂದು ಕಡೆಗಣಿಸಿದ್ದೀರಾ ಅಂತ ಪ್ರಶ್ನೆ ಮಾಡ್ಬೇಕು. ಯಾಕೆ ಹೇಳಮ್ಮ, ಆಯ್ಕೆ ಆದವ್ರು ಅವ್ರು ಹೋಗಿ ಬಡದಾಡ್ಬೇಕು, ಅಲ್ಲಿ ಬಾಯಿ ಮುಚ್ಕೊಂಡು ಕೂಡ್ತಾರ. ಜನಧ್ವನಿ ಏನು ಕಡಿಮೆ ಮಟ್ಟದಲ್ಲ ಸರ್, ಅವ್ರನ್ನು ಸಹ ಇವ್ರನ್ನ ಪ್ರಶ್ನಿಸೋ ಎಲ್ಲ ಅಧಿಕಾರ ಇರುತ್ತಲ್ಲ. ನಾವೇನ್ ಮಾಡ್ಲಿಕ್ಕೆ ಬರ್ತದ? ಇಲ್ಲಿಂದ ಆಯ್ಕೆ ಆಗಿ ಹೋದವ್ರು ಅಲ್ಲಿ ಜಗಳ ತೆಗಿಬೇಕು ವಿಧಾನಸೌಧದಾಗ. ಹೌದು, ಒಂದ್ಸಲ ಆಯ್ಕೆ ಮಾಡೋ ತನಕ ರೋಡ್ ಮೇಲೆ ಬಡದಾಡುದು, ಅದ ಆಯ್ಕೆ ಆದ್ಮೇಲೆ ಅಲ್ಲಿ ಹೋಗಿ ಬಡದಾಡ್ಬೇಕು. ಅವ್ರು ಏನೋ 4 ಬ್ರೆಡ್ ಹೋಗಿತಾರ, ಗಪ್ ಕೂತ್ ಬಿಡ್ತಾರ. ಅವರು ಏನೋ ಮಾಡ್ತಾರೆ, ಏನ್ ಮಾಡ್ಲಿಕ್ಕೆ ಬರೋದಿಲ್ಲ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ನಮ್ಮ ಕರ್ನಾಟಕದ ನೀರಾವರಿ ವ್ಯವಸ್ಥೆಯಲ್ಲಿ ತುಂಬಾ ಮಹತ್ತರವಾದ ಕೆಲಸವನ್ನು ಮಾಡಿದ್ದೀರಾ. ಇವತ್ತು ನಮ್ಗೆ ಅತಿ ಹೆಚ್ಚಿನ ಮಾಹಿತಿಯನ್ನ 2 ಪ್ರಾಜೆಕ್ಟ್ ಬಗ್ಗೆ ಹೇಳಿದ್ದೀರಾ. ಥ್ಯಾಂಕ್ ಯು ಸರ್, ನಿಮ್ಮೆಲ್ಲ ಮಾಹಿತಿ. ಇದೇನ್ ಪೊಲಿಟಿಕಲ್ ನಿಜವಾಗ್ಲೂ ಇದೇನ್ ಸಂಬಂಧ ಅಲ್ಲ. ಈಗ ಕೇಂದ್ರದಲ್ಲಿ ಮಾಡದೆ ತಡೆ ಹಿಡಿದಿದಾರ ಇವ್ರು ಹೇಳೋ ತರ ಅಲ್ಲ, ಆ ರೀತಿ ಅಂತಲ್ಲ. ಅದು ಎಲ್ಲಾ ಕಾಲದಲ್ಲೂ ಆಗಿದೆ, ಇವ್ರಿಗೆ ಅವ್ರಿಗೆ ಅಂತಲ್ಲ. ಅದು ಏನಾಗುತ್ತೆ, ಇದೆಲ್ಲ ಕಾವೇರಿ ಡಿಸ್ಪ್ಯೂಟ್ ಅಲ್ಲಿ ಬರುತ್ತೆ. ಇದು ಡಿಸ್ಪ್ಯೂಟ್ ಅಂದ್ರೆ ಕಾವೇರಿ ವಿವಾದ ಪ್ರಾಧಿಕಾರ ಇದೆಯಲ್ಲ, ಆ ಪ್ರಾಧಿಕಾರ ಎಲ್ಲ ಸೆಲೆಕ್ಟ್ ಮಾಡ್ಬೇಕು ಅದನ್ನ. ಅದು ಬೇಕಂತಲೇ ಬಿಡ್ತಿದೆ. 5 ಸರಿ ಸಭೆ ಕರೆದ್ರು ಇದನ್ನ ತಗೊಳ್ಳಿಲ್ಲ ಅಂತ ಹೇಳಿ ಇವ್ರು ಹೇಳೋದು. ಅಲ್ಲ, ಇವ್ರು ಹೇಳದ್ ಏನಾದ್ರೂ ಇಟ್ಕೊಳ್ಳಿ. ಈಗ ಏನು ಅಂದ್ರೆ, ಇವ್ರ ಕಾಲದಲ್ಲೂ ಆಗಿದೆ ಅದೇ ತರವೇ, ಅವ್ರ ಕಾಲದಲ್ಲೂ ಆಗಿದೆ. ಎಲ್ಲಾರು ಏನ್ ಮಾಡಿದಾರೆ, ಅವ್ರವ್ರ ಕಾಲದಲ್ಲಿ ಅವ್ರಿಗೆ ಬೇಕಾದಂಗ್ ಬಳಸ್ಕೋತಾರ ಅದನ್ನ ಅಷ್ಟೇ. ಆಮೇಲೆ ಈಗ ಹೋಗ್ಕೊಳ್ಳಿ, ಪಾದಯಾತ್ರೆ ಆಗ್ಬಿಟ್ರೆ ಸಮಸ್ಯೆ ಬಗೆಹರಿಯುತ್ತಾ ಅಂದ್ರೆ ಆಗೋದು ಇಲ್ಲ, ಗೊತ್ತಾಯ್ತಾ? ಅದಕ್ಕೆ ಒಂದೇನು ಲೀಗಲ್ ಬ್ಯಾಟಲ್ ಇಂಪಾರ್ಟೆಂಟ್, ಪಾದಯಾತ್ರೆ ಅಲ್ಲ. ಕಾನೂನು ರೀತಿಯ ನೀವು ಹೋರಾಟ ನಡೆಸಬೇಕು, ನಮ್ಗೆ ಇದು ಅಧಿಕಾರ ಇದೆ ಅಂತ ಹೇಳಿ ಎಸ್ಟಾಬ್ಲಿಷ್ ಮಾಡ್ಬೇಕು. ಅದು ಬಿಟ್ಟು ನೀವು ಎಲ್ಲ ಪಾದಯಾತ್ರೆ ಮಾಡಿದ್ರೆ ಅವ್ರಿಗೆ ಏನಾಗ್ಬೇಕು, ಇದು ಮಾಡ್ಕೊಳ್ಳಿ ಅಂತಾರೆ. ಪಾದಯಾತ್ರೆ ಮುಂದಿನ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಮಾಡ್ತಿದ್ದಾರೆ ಅಂತ ಅಷ್ಟೇ ಅಷ್ಟೇ, ಇನ್ನೇನು ಅಲ್ಲ. ಆ ಮುಂದಿನ ಎಲೆಕ್ಷನ್ಗೂ ಹೆಲ್ಪ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಈ ಪಾದಯಾತ್ರೆ ಯಾಕೆ ಅಂತಂದ್ರೆ, ಕಾಂಗ್ರೆಸ್ ನಲ್ಲಿ ನಾಯಕತ್ವ ಉಳಿಸ್ಕೊಳ್ಳೋಕೋಸ್ಕರ ನಡೆಸ್ತಿರೋ ಪಾದಯಾತ್ರೆ ಇದು, ಗೊತ್ತಾಯ್ತೆ? ಈಗ ಇವ್ರಿಗೆ ಡಿ ಕೆ ಶಿವಕುಮಾರ್ಗೆ, ಸಿದ್ದರಾಮಯ್ಯಗೆ ಇಬ್ಬರಿಗೂ ಈಗ ನಾಯಕತ್ವ ಬೇಕು. ಮುಂದಿನ ಮುಖ್ಯಮಂತ್ರಿ ಯಾರು ಅಂದಾಗ ನಾವಿದೀವಿ ಅಂತ ಮುಂದೆ ಇರ್ಬೇಕು ಅವರು. ಅದಕ್ಕೋಸ್ಕರ ಇವರು ಈ ಚಳವಳಿನ ಮಾಡ್ತಾ ಇದ್ದಾರೆ. ಮೊದ್ಲೇನ್ ಮಾಡಿದ್ರು, ಡಿ ಕೆ ಶಿವಕುಮಾರ್ ನಾನೇ ನಡೆಸ್ತೀನಿ ಅಂತ ಶುರು ಮಾಡಿದ್ರು. ನಿಮಗ್ ಗೊತ್ತಿರ್ಬೇಕು, ಮೈಸೂರಲ್ಲಿ ಇವರು ಸಭೆ ಮಾಡಿದಾಗ ಮಾಡಿದ್ರು ಅಂತ ಹೇಳಿ ಗಲಾಟೆ ಮಾಡಿದ್ರು. ಆಮೇಲೆ ಇಬ್ಬರಲ್ಲೂ ರಾಜಿ ಆಗಿ ಇಬ್ರು ಒಟ್ಟಿಗೆ ಮಾಡೋಣ ಅಂತೇಳಿ ಆಗಿರೋದು ಇದು, ಗೊತ್ತೈತೆ? ಇದೆಲ್ಲೂ ಬಂದಿಲ್ಲ ಅಲ್ವಾ ಸರ್? ಬಂದಿಲ್ಲ, ಎಲ್ಲೂ ಬಂದಿಲ್ಲ. ಅಂದ್ರೆ ಇದು ಏನು ಅಂದ್ರೆ, ಅವ್ರ ಪಕ್ಷದಲ್ಲಿ ನಾಯಕತ್ವನ ಬೆಳೆಸ್ಕೊಳಕ್ಕೋಸ್ಕರ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇಬ್ಬರು ನಡೆಸ್ತಿರೋ ಪಾದಯಾತ್ರೆ ಇದು. ಇದು ಅವರವರ ಪಾದಯಾತ್ರೆ ಅಷ್ಟೇ. ಇದು ಯಾರು ಕಾವೇರಿಗಾಗೋ ಅಲ್ಲ, ಜನರಿಗೋಸ್ಕರನೂ ಅಲ್ಲ. ಈ ಚಳವಳಿ ಮೂಲಕ ಅವರು ತಮ್ಮ ಅಸ್ತಿತ್ವನ ಕಾಪಾಡ್ಕೊಳ್ಳೋಕೋಸ್ಕರ ಮಾಡ್ತಾ ಇದ್ದಾರೆ. ರಾಜಕೀಯ ಪಾದಯಾತ್ರೆ ಇದು. ರಾಜಕೀಯ ಪಾದಯಾತ್ರೆ ಅಂದ್ರೆ ಪಕ್ಷದ್ದಲ್ಲ, ಅವರವ್ರದ್ದು. ಅವರವರು ವೈಯಕ್ತಿಕವಾಗಿ ಈಗ ತಮ್ಮ ವರ್ಚಸ್ಸನ್ನ ಉಳಿಸ್ಕೊಳ್ಳೋಕೋಸ್ಕರ, ಬೆಳೆಸ್ಕೊಳ್ಳೋಕೋಸ್ಕರ ನಡೆಸ್ತಿರೋ ಪಾದಯಾತ್ರೆ. ಕೃಷ್ಣ ಕೊಲಾರ್ ಕುಲಕರ್ಣಿ ಅವರು ಹೇಳಿದ್ರೆ, ನೀರ್ಗೆ ಯಾರು ತಡೆ ಒಡ್ಡಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಕುಡಿಯೋ ನೀರಿಗೆ ಅದರಲ್ಲಿ ಎರಡಿದೆ.
ಒಂದೇನು, ಕುಡಿಯೋ ನೀರಿಗಾದ್ರೆ ತಡೆ ಇಲ್ಲ. ಯಾಕೆಂದ್ರೆ ಕುಡಿಯೋ ನೀರಿಗೆ ನಾವು ಇಷ್ಟು ನೀರು ಬಳಸ್ಕೋಬಹುದು ಅಂತ ಟ್ರಿಬ್ಯುನಲ್ ಕೊಟ್ಟಿದೆ ನಮ್ಗೆ. ಅದನ್ನ ನಾವು ಇಲ್ಲಿ ಇದತ್ರ ಕಾಡುಗೊಂಡನಹಳ್ಳಿ ಹತ್ರ ಮಾಡ್ತೀವೋ ಅಥವಾ ಮೇಕೆದಾಟ ಹತ್ರ ಮಾಡ್ತೀವೋ ಅದ್ ಬೇರೆ ವಿಚಾರ, ಅದ್ ನಮ್ಗೆ ಸೇರಿದ್ದದು. ಕಾವೇರಿಯಿಂದ ಇಷ್ಟು ನೀರು ತಗೋಬಹುದು ಅಂತ ನಮ್ಗಿರುತ್ತೆ, ಇಷ್ಟು ಅಲಾಟ್ ಆಗಿರುತ್ತೆ ಕಾವೇರಿ ನೀರು, ಕುಡಿಯೋ ನೀರು ಬೆಂಗಳೂರಿಗೆ ಅಂತ. ಈಗ ನಮ್ಗೆ ಕುಡಿಯೋ ನೀರು ಬೆಂಗಳೂರಿಗೆ ಇನ್ನೂ ಹೆಚ್ಚು ಬೇಕು, ಅದಕ್ಕೆ ನಾವು ಮೇಕೆದಾಟದಿಂದ ತಂದ್ಕೋಬಹುದು. ಆದ್ರೆ ಅದರಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೇಕು ಅನ್ನೋದು ಒಂದು ಪ್ರಾಜೆಕ್ಟ್ ಇದೆ, ಗೊತ್ತಾಯ್ತಾ? ಅದಕ್ಕೆ ಅಪ್ರೂವಲ್ ಬೇಕು. ಯಾಕೆಂದ್ರೆ ಎಲೆಕ್ಟ್ರಿಸಿಟಿ ಅಂದ್ರೆ ಅವಾಗ ನಾವು ಇದನ್ನ ನೀರನ್ನ ಜಾಸ್ತಿ ನಿಲ್ಲಿಸ್ಕೋಬೇಕಾಗತ್ತೆ, ಗೊತ್ತಾಯ್ತಾ? ಅದು ಇಂಪಾರ್ಟೆಂಟ್. ಕೆಲವರು ಇವರು ಪರಿಸರವಾದಿಗಳು ಅದರಿಂದ ಫಾರೆಸ್ಟ್ ನಾಶ ಆಗುತ್ತೆ ಅದು ಅಂತೇಳಿ ತಕರಾರು ತೆಗ್ದಿದ್ದಾರೆ. ಆದ್ರೆ ಅದರಿಂದ ಏನು ಆಗಲ್ಲ. ಆಗಲ್ಲ, ಪರಿಸರ ನಾಶವೇನು ಆಗಲ್ಲ. ಅದೆಷ್ಟೋ ಅರಣ್ಯ ಕಟ್ಟಾಗುತ್ತೆ ಅಂತ ಹೇಳಿ ಅರಣ್ಯದಲ್ಲಿ ನೀರ್ ನಿಂತ್ಕೊಡುತ್ತೆ ಅಷ್ಟೇ, ಇದೇನು ಆಗಲ್ಲ. ನೀರ್ ನಿಂತು ಬಿಟ್ರೆ ಅರಣ್ಯ ನಾಶ ಆಗ್ಬಿಡಲ್ಲ, ಗೊತ್ತಾಯ್ತಾ? ಇನ್ನು ಅನುಕೂಲ ಆಗತ್ತೆ, ಕಾಡು ಪ್ರಾಣಿಗಳಿಗೆ ನೀರು ಸಿಗುತ್ತೆ, ಗೊತ್ತಾಯ್ತಾ? ನಾವು ಸಾಮಾನ್ಯವಾಗಿ ವಿದ್ಯುತ್ ಉತ್ಪಾದನೆ ಮಾಡೋದು ಬೇಸಿಗೆಗಾಲದಲ್ಲಿ. ಬಂದು ಮಳೆ ನೀರನ್ನೆಲ್ಲ ಸಂಗ್ರಹ ಮಾಡ್ಕೋತೀವಿ. ಅವಾಗ ಬೇಸಿಗೆಗಾಲದಲ್ಲಿ ಅದನ್ನ ಬಳಸ್ತೇವೆ. ಬೇಸಿಗೆಗಾಲದಲ್ಲಿ ಕಾಡು ಪ್ರಾಣಿಗಳಿಗೆ ನೀರ್ ಸಿಗೋಲ್ಲ, ಅವಾಗ ನೀರ್ ಸಿಗುತ್ತೆ, ಇನ್ನು ಅನುಕೂಲ ಆಗತ್ತೆ, ಅದೇನ್ ತಪ್ಪಾಗಲ್ಲ. ಗೊತ್ತಾಯ್ತಾ? ಪರಿಸರ ನಾಶ ನಮ್ಮಿಂದ ಆಗತ್ತೆ ಹೊರತು ಜನರಿಂದ, ನೀರ್ ನಿಂತಿರೋದ್ರಿಂದ ಆಗಲ್ಲ. ಮತ್ತೆ ನಿಂತಿದ್ದು ಹರಿದು ಹೋಗುತ್ತಲ್ವಾ ಸರ್ ಮುಂದಕ್ಕೆ? ಹೋಗುತ್ತೆ, ಆದ್ರೆ ಎಲ್ಲ ಹರಿದು ಹೋಗಲ್ಲ. ಎಷ್ಟು ಬೇಕೋ ಅಷ್ಟನ್ನ ನಾವು ಹಿಡಿದು ಇಟ್ಕೊಂಡಿರ್ತೀವಿ, ನಿಧಾನಕ್ಕೆ ಬಿಡ್ತೇವೆ ಅಷ್ಟೇ. ನೀರು ಪ್ರವಾಹ ಬಂದಾಗ ಹರಿದೋಗುತ್ತಲ್ಲ, ಹರಿಯಲ್ಲ. ಆದ್ರೆ ನಾವು ಅಲ್ಲೊಂದು ಅಣೆಕಟ್ಟು ಕಟ್ಕೊಂಡಿರ್ತೀವಿ, ಒಂದು ಕಾಲುವೆ ಮಾಡಿರ್ತೀವಿ. ಆ ಕಾಲುವೆ ಮೂಲಕ ಅದು ವಿದ್ಯುತ್ ಉತ್ಪಾದನೆ ಮಾಡಿ ಹೋಗುತ್ತೆ ಅಷ್ಟೇ, ನೀರೇನ್ ವೇಸ್ಟ್ ಆಗಲ್ಲ ಎಲ್ಲೂ. ಆದ್ರೆ ಇದು ಏನು, ಇದೆಲ್ಲ ಜನಕ್ಕೆ ಗೊತ್ತಿರೋದಿಲ್ಲ. ಕಾಡ್ ನಾಶ ಆಗ್ಬಿಡುತ್ತೆ ಅಂತಾರೆ, ಕಾಡಿನ ನಾಶ ಆಗಲ್ಲ. ಆಮೇಲೆ ಒಟ್ಟು 4 ಜಲವಿದ್ಯುತ್ ಕೇಂದ್ರಗಳು ಆಗ್ಬೇಕಾಗಿತ್ತು, ಗೊತ್ತಾಯ್ತೆ? ಕಾವೇರಿ ಕಣಿವೆಯಲ್ಲಿ 2 ತಮಿಳುನಾಡು ಕಡೆ, 2 ನಮ್ದು. ಅದರಲ್ಲಿ ಮೇಕೆದಾಟುನು ಒಂದು. ಇದು 15 ಒಂದಿದೆಯಾ ನಮ್ದು ಮೇಕೆದಾಟು ಒಂದು. ಇನ್ನೂ ಒಂದು ಇತ್ತು, ಅದನ್ನೇನು ಇವರು ಇದು ಮಾಡಿಲ್ಲ. ಬಟ್ ಪ್ರಾವಿಷನ್ ಇದೆ ಮಾಡೋದಕ್ಕೆ. ಅವರು ಇದು ಎಷ್ಟು ಹಳೇದು ಮೇಕೆದಾಟು ಅಂದ್ರೆ, ಇದು ರಾಷ್ಟ್ರೀಯ ಜಲವಿದ್ಯುತ್ ನಿಗಮ NHPC ಅಂತಾರೆ, ಅವ್ರಿಗೂ ಕೊಟ್ಟಿದ್ರು ಇದನ್ನ ಮಾಡಿ ಅಂತ. ಆಮೇಲೆ ಕೊನೆಗೆ ಅವರು ಅನುಮತಿ ಸಿಗ್ಲಿಲ್ಲ ಅಂತ ಹೇಳಿ ಕೈ ಬಿಟ್ಬಿಟ್ರು, ಗೊತ್ತಾಯ್ತಾ? ಇಲ್ದಾರ ಅವಲೇ ಆಗ್ಬೇಕಾಗಿತ್ತಿದ್ದು, ಗೊತ್ತಾಯ್ತು? ಹಳೇದಿದು ಪ್ರಾಜೆಕ್ಟ್. ಬಟ್ ಏನು ಅಂದ್ರೆ ಇಬ್ಬರದು ತಮಿಳುನಾಡು ಕರ್ನಾಟಕದ ಗಲಾಟೆ ನಡುವೆ ಅದು ಹಾಗೆ ಕೂತಿದೆ ಅಷ್ಟೇ. ಈಗ ಅವ್ರ ಹತ್ರ 2 ಇದೆ ಜಲವಿದ್ಯುತ್ ಯೋಜನೆಗಳು, ಅವರಲ್ಲೂ 2 ಇದೆ. ಅವರು ಒಂದೋ ಏನೋ ಮಾಡಿದ್ದಾರೆ ಅಷ್ಟೇ. ಅವ್ರೊಂದ್ ಮಾಡಿದ್ರೆ ನಾವೊಂದ್ ಮಾಡಕ್ಕೆ ಅವಕಾಶ ಇದೆ ಅಂತ ಹೇಳಿದೆ. ಅಂದ್ರೆ ಇದು ಯಾವಾಗ ಅಂದ್ರೆ ಜೈರಾಮ್ ರಮೇಶ್ ಮಿನಿಸ್ಟರ್ ಇದ್ದಾಗ, ಸೆಂಟ್ರಲ್ ಮಿನಿಸ್ಟರ್ ಇದ್ರು, ನಾನ್ 4 ಮಾಡ್ಬಿಡ್ತೀನಿ ಅಂತ ಅವ್ರು ಭರವಸೆ ಕೊಟ್ಟಿದ್ರು, ಆಗ್ಲೇ ಇಲ್ಲ. ಅದರಿಂದ ಇದೇನು ಹೊಸ ಯೋಜನೆ ಏನು ಅಲ್ಲ ಇದು, ಗೊತ್ತಾಯ್ತಾ? ಹಳೆ ಯೋಜನೆ, ಹೊಸ ರಾಗ ಅಷ್ಟೇ. ಈಗ ಇವರು ತಮ್ಮ ರಾಜಕೀಯ ಅಸ್ತಿತ್ವನ ಉಳಿಸ್ಕೊಳ್ಳೋಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾರೆ, ಗೊತ್ತಾಯ್ತಾ? ಆದ್ರೆ ಈ ಪಾದಯಾತ್ರೆಗಳು ಇಲ್ಲಿ ನಡಿಬೇಕಾಗಿಲ್ಲ, ಕೋರ್ಟ್ ಮುಂದೆ ನಡಿಬೇಕು. ಕೋರ್ಟ್ ಮೆಟ್ಲು ಹತ್ತಬೇಕು, ಅಲ್ಲಿ ಕೇಳಬೇಕು, ಅಲ್ಲಿಂದ ತಗೋಬೇಕು. ಇಲ್ಲೆಲ್ಲ ನಾವು ಮೇಕೆ ದಾಟೋಕ್ ಜಾಗದಲ್ಲಿ ನಾವು ಹೋಗಿ ನ್ಯಾಯ ಕೇಳಿದ್ರೆ ಎಲ್ಲಿ ಸಿಗುತ್ತೆ? ಮೇಕೆ ದಾಟೋ ಜಾಗದಲ್ಲಿ ಮೇಕೆ ದಾಟ್ಕೊಳತ್ತೆ, ನೀವು ಬೇರೆ ಕಡೆ ಹೋಗಿ ದಾಟಬೇಕು.
ನೀವು ಹೈಕೋರ್ಟ್ ಮುಂದೆ ಸುಪ್ರೀಂ ಕೋರ್ಟ್ ಮುಂದೆ ಹೋಗ್ಬೇಕು ನೀವು. ನಮ್ಗೆ ಅವಕಾಶ ಕೊಡಿ ಅನ್ಬೇಕು. ಏನು ಅದಕ್ಕೇನು ಆಡಳಿತ ಪಕ್ಷನೇ ಹೋಗ್ಬೇಕು ಅಂತಿಲ್ಲ. ಜನರ ಪರವಾಗಿ ನೀವು ಹೋಗ್ಬೋದು, ಪ್ರತಿಪಕ್ಷದವರು ಹೋಗ್ಬೋದು, ಅವಕಾಶ ಇದೆ. ಯಾರಿಲ್ಲ ಅಂತವ್ರು ಯಾರು? ನೀವು ಜನರ ಹಿತ ಬಯಸೋಂಗಿದ್ರೆ ಇಲ್ಲಿ ಪಾದಯಾತ್ರೆ ಮಾಡೋದಲ್ಲ, ಅಲ್ಲಿಗೆ ಹೋಗ್ಬೇಕು, ಫೈಟ್ ಮಾಡಬೇಕು. ಅದು ಕಾನೂನು ಹೋರಾಟದ ಮೂಲಕ ನಡಿಬೇಕು. ಅದು ಈ ತರ ರಾಜಕೀಯ ಹೋರಾಟದಿಂದ ಏನು ಆಗಲ್ಲ. ಗೊತ್ತೈತೆ? ಖಂಡಿತ ತುಂಬ ಸಂತೋಷ ಆಗ್ತಿದೆ. ಸಮಾಜದಲ್ಲಿ ಪರಿವರ್ತನೆ ಆಗಬೇಕು, ಒಳ್ಳೆಯ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಇಟ್ಕೊಂಡು ಚಾನಲ್ಲು ಇಷ್ಟು ಪ್ರಯತ್ನಗಳನ್ನ ಶ್ರಮವನ್ನು ಆಗ್ತಾಯಿದೆ. ಒಳ್ಳೆಯದನ್ನು ಬಿಂಬಿಸೋದ್ರ ಮೂಲಕ ಮತ್ತೊಮ್ಮೆ ಒಳ್ಳೆಯತನವನ್ನು ತರಬೇಕು ಅಂತ ಚಾನಲ್ ಏನು ಆಸೆ ಇಟ್ಕೊಂಡಿದೆ. ಆಸೆ ಭಗವಂತ ಸಾಕಾರ ಮಾಡ್ತಾನೆ, ಒಳ್ಳೆಯದಾಗತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ಮತ್ತೊಮ್ಮೆ ಸಮಾಜದಲ್ಲಿ ಪರಿವರ್ತನೆ ತರುವಂಥ ಅದರಲ್ಲಿ ಪತ್ರಿಕೋದ್ಯಮದ ಪಾತ್ರ ಎಷ್ಟು ದೊಡ್ಡದಿದೆ, ಆ ದೊಡ್ಡ ಪಾತ್ರವನ್ನು ತಾವುಗಳು ಮಾಡ್ತಿದ್ದೀರಾ ಅಂತ ಹೇಳೋದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಥ್ಯಾಂಕ್ ಯು ಸರ್. ಸಿಯಾನ್ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.